ನೀನೇ ಒಳಪೊಕ್ಕು ಏನ ನುಡಿಸಿದೊಡದನೆ ನಾ ನುಡಿವೆ ಗುರುವೇ ಕೃಪೆಯಾಗು. ಸದಾಕಾಲ ಸ್ಮರಣೀಯರಾದ ಗುರುದೇವರನ್ನು ಹೃದಯಾರೆ ಧ್ಯಾನಿಸಿಕೊಂಡು ಈ ದಿನ ಎರಡೆರಡು ಕಾರ್ಯಕ್ರಮ. ಮೊದಲನೇದ್ದು ನಿರಂತರವಾಗಿ ನಡೆದು ಬಂದ ಪ್ರವಚನ ಕಾರ್ಯಕ್ರಮ. ಎರಡನೆಯದಾಗಿ ಇವತ್ತು ಅಮಾವಾಸ್ಯೆ ಅನುಭಾವದಂಗಳ ಕಾರ್ಯಕ್ರಮ. ಹಾಗಾಗಿ ಅನುಭಾವದಂಗಳದ ವಿಚಾರವಾಗಿ ನಮಗೆಲ್ಲ ಉಪದೇಶವನ್ನು ನೀಡಿದ ಪೂಜ್ಯರಾದ ರಾಮಕೃಷ್ಣ ದೇವರಲ್ಲಿ ಶರಣುಗಳನ್ನ, ಆಸೆ ಅನ್ನೋದು ಅರಸರಿಗಷ್ಟೇ ಇರ್ತದೆ, ಶಿವಭಕ್ತರಿಗಿರೋದಿಲ್ಲ ಅಂತ ಹೇಳಿದರು. ಆದರೆ ಸಾಮಾನ್ಯವಾಗಿ ನಾವು ನೀವು ನೋಡುವುದಾದ್ರೆ ಎಲ್ಲರಿಗೂ ಒಂದು ಆಸೆ. ಆಸೆ ಬುರುಕರಿಗೆ ಆಸೆ ಮಾಡಬೇಡಪ್ಪ ಅಂತ ಹೇಳಿದ್ರೆ ಆಸೆ ಇಲ್ದವ್ರು ಯಾರದಾರ್ರಿ? ಸಾಧು ಸತ್ವ. ಹಂಗಂತ ಎಲ್ಲರಿಗೂ ಆಸೆ ಇರ್ತಾವ ಅಂತ ಹೇಳಿ ಆಸೆ ಒಳಗನ ನಾವು ಮುಳುಗಿದೀವಿ ಅಂದ್ರೆ ಅವು ನಮ್ಮನ್ನ ಬಾಳ್ಗೊಡಂಗಿಲ್ಲ, ನಮ್ಮನ್ನ ಬೆಳಿಗೊಡಂಗಿಲ್ಲ. ಆಶೆ ಎಂಬ ಪಾಶದಲ್ಲಿ ಭವಬಂಧನನಾಗಿರ್ತೇನಯ್ಯ, ಸಕೃತು ನಿಮ್ಮನು ನೆನೆಯಲು ಎನಗೆ ತೆರಹಿಲ್ಲವಯ್ಯ. ಸಂಸಾರ ಸಂಘವನ್ನು ಮಾಣಿಸು, ಸಂಸಾರ ಬಂಧನವನ್ನು ಮಾಣಿಸು, ಎನಗೆ ಕೃಪೆ ಮಾಡು. ಭಕ್ತ ಜನತ ಲೆಕ್ಕ ತೆಗಿಬೇಕೇನೋ. ಸರ್ಕಾರ ಬಜೆಟ್ ಮಾಡುವಾಗ ಹೇಳ್ತದಲ್ಲ, ಇಷ್ಟು ಲಕ್ಷ ಕೋಟಿ ಅಂತೇಳಿ. ಅಷ್ಟು ಲಕ್ಷ ಕೋಟಿ ಆಸೆಗಳು ನಮಗೆಲ್ಲ. ಆಸೆ ಕೆಟ್ಟದ್ದು, ಆಸೆ ಕೆಟ್ಟದ್ದು ಅಂದ್ರೆ ಅದನ್ನೇನು ಕಳ್ಕೊಳಕ್ ಆಗ್ತದೇನು? ಯಾವ್ದಾದ್ರೂ ಒಂದು ಆಸೆ ಅನ್ನೋದು ಇರಲೇಬೇಕಲ್ಲೇನು ಅನ್ನುವಂತಹ ಪ್ರಶ್ನೆ ಬರ್ತದೆ. ಆಸೆ ಇಲ್ದಿದ್ರೆ ಜೀವನಕ್ಕೆ ಏನ್ ಅರ್ಥ ಅಂತಾರ. ಆಸೆ ಇಲ್ಲಂದ್ರೆ ಬೇಡ ಬೇಡ ಮರ, ಈ ಜೀವನನ ಬೇಡ ಅನ್ನುವಂಥವ್ರು ಅದಾರ. ಆಸೆ ಇಲ್ಲದ ಜೀವನ ಅದೆಂತದ್ದು, ಬದುಕ ಬೇಡಪ್ಪ ಅಂತಾನಂದ್ರ ಹಂಗಾರ ಆಸೆ ಇರ್ಲಿ, ದುರಾಸೆ ಬೇಡ ಅಂತ ಹೇಳಿದ್ರು. ದುರಾಸೆ ಬೇಡ, ಅತಿಯಾಸೆ ಬೇಡ ಅಂತ ಹೇಳಿದ್ರು. ದುರಾಸೆ ಅತಿಯಾಸೆ ಅನ್ನೋ ವಿಚಾರಗಳನ್ನ ವರ್ಣನ ಮಾಡಬೇಕಾಗಿಲ್ಲ. ಎಷ್ಟು ಆಸೆಗಳು, ಆಸೆ ಅನಂತ, ಒಂದ್ರ ಮೇಲೆ ಒಂದು ಹುಟ್ಕೊಂತಾವ. ಆಶಾ ಅಂದ್ರ ಚಲೋ ಉದಾಹರಣೆ ಕೊಡ್ಬೇಕಂದ್ರೆ ದೇವಿ ಪುರಾಣದಾಗ ಕೇಳ್ತೀವಲ್ಲ, ರಕ್ತ ಬೀಜ. ಆಶೆ ಅಂದ್ರ ರಕ್ತ ಬೀಜಾಸುರ ಇದ್ದಂಗ. ರಕ್ತ ಬೀಜನನ್ನ ಕೊಲ್ಲಬೇಕು, ಸಂಹಾರ ಮಾಡಬೇಕು ಅಂತ ದೇವಿ ಪ್ರಯತ್ನ ಮಾಡಿದಷ್ಟು ಅವನ ಒಂದ್ ಹನಿ ರಕ್ತಕ್ಕ ಒಬ್ಬ ಹುಟ್ಟುತ್ತಿದ್ದ ರಕ್ತ ಬೀಜ. ಒಂದ್ ಹನಿ ರಕ್ತಕ್ಕೆ ಒಬ್ಬ ಹುಟ್ಟುತ್ತಿದ್ದ ಅಂದ್ರೆ ಎಷ್ಟು ಹನಿ ಚಲ್ತಿದ್ವಲ್ಲ ಅಷ್ಟು ರಕ್ತ ಬೀಜರು ಹುಟ್ಟುತ್ತಿದ್ರು. ದೇವಿಗೆ ಆಶ್ಚರ್ಯ ಆತು, ಇವ್ ಎಂಥವದನೋಪ ಅಂತೇಳಿ. ಇವನನ್ನು ಹೆಂಗ ಮುಗಿಸೋದು, ಇವನು ಹೆಂಗ ಸಂಹಾರ ಮಾಡೋದು? ದೇವಿಗೆ ಬಹಳ ಆಶ್ಚರ್ಯ ಆತು. ಏನು ಮಾಡ್ಬೇಕನ್ನೋದ ತಿಳಿಲಂಗಾತು. ಹಂಗ ಕೊಂದಳು, ಕಡಿದಳು, ಕೆಡವಿದಳು, ಏನೆಲ್ಲ ಮಾಡಿದಳು. ಲಕ್ಷ ಲಕ್ಷ ಬೀಜಾಸುರರು ಹುಟ್ಟಾಕತ್ತರ್ರಿ. ಮೈದಾನ ಎಲ್ಲ, ಯುದ್ಧ ಭೂಮಿ ಎಲ್ಲ ರಕ್ತ ಬೀಜರಿಂದ ತುಂಬಿ ಹೋತತ್ರಿ. ಏನು ವರ್ಣನ ಮಾಡ್ತಾರ ಕೇಳ್ಬೇಕು ನೀವು ಪುರಾಣದಾಗ. ಇಡೀ ಯುದ್ಧ ಭೂಮಿ ಎಲ್ಲ ಯಾರಿಂದ ತುಂಬಿತಂದ್ರ ರಕ್ತ ಬೀಜರಿಂದಲೇ ತುಂಬಿ ಬಿಡತ್ತೆ. ಅಂಥ ರಕ್ತ ಬೀಜರನ್ನ ಹೆಂಗ ಕೊಲ್ಲೋದು, ಹೆಂಗ ಸಂಹಾರ ಮಾಡೋದು ಅಂತ ಹೇಳಿ ತನ್ನ ಎಲ್ಲಾ ಕೈಗಳಿಂದ ಸಂಹಾರ ಮಾಡಾಕತ್ಲು.
ಏನದು, ಇದನ್ನೇನು ಮುಗಿಸಾಕ ಆಗುದಿಲ್ಲ ಅನಿಸ್ತಾಕೆಗೆ. ಕೊನೆಗೊಂದು ಉಪಾಯ ಮಾಡಿದಳು, ಇವನನ್ನ ಹಿಂಗ ಬಿಟ್ರೆ ಸಂಹಾರ ಮಾಡಕ್ ಆಗುದಿಲ್ಲ, ಈ ಪ್ರಕಾರ ಇವನನ್ನ ಸಂಹಾರ ಮಾಡಕ್ ಆಗುದಿಲ್ಲ ಅಂತ ಹೇಳಿ ಏನ್ ಮಾಡಿಲ್ಲಂತ ನೋಡ್ರಿ, ಕೇಳಾಕನ ಒಂದು ಭೀಕರ ಅನಸ್ತದ. ಆ ಯುದ್ಧ ಭೂಮಿಯೊಳಗ ತನ್ನ ನ್ಯಾಲಿಗೆ ಹಾಸಿ ಬಿಟ್ಲಂತ್ರಿ. ಇಡೀ ಯುದ್ಧ ಭೂಮಿಗೆ ತನ್ನ ನ್ಯಾಲಿಗೆಯನ್ನ ಹಾಸಿ ಇವರನ್ನೆಲ್ಲ ಚೆಂಡಾಡಕತ್ತಳು. ಎಷ್ಟು ಲಕ್ಷ ಜನ ಹುಟ್ಟಿದ್ರಲ್ಲ ರಕ್ತ ಬೀಜರು, ತನ್ನೆಲ್ಲಾ ಕೈಗಳಿಂದ ಅವರನ್ನ ಸಂಹಾರ ಮಾಡಿಕೋತ ಎಲ್ಲಿ ಕೆಡವಾಕತ್ತಳ ಅಂದ್ರ ನಾಲಿಗೆ ಮೇಲೆ ಕೆಡವಾಕತ್ತಳು. ನಾಲಿಗೆ ಮೇಲೆ ಕೆಡವಾಕತ್ತಳು, ಬಿದ್ದಂಗ ಅದನ್ನ ಒಳಗ ತಗೊಳಕತ್ತಳು. ತುಸ ಮಂದಿ ಅವರು ಲಕ್ಷ ಲಕ್ಷ ರಕ್ತ ಬೀಜರು ಹುಟ್ಟ್ಯಾರ. ಸಂಹಾರ ಮಾಡೋದು ಒಳಗ ತಗೊಳ್ಳೋದು, ಸಂಹಾರ ಮಾಡೋದು ಒಳಗ ತಗೊಳ್ಳೋದು. ಏನು ವರ್ಣನ ಮಾಡ್ತಾರ ಅಂದ್ರ ಪುರಾಣದಾಗ, ಹಿಂಗಾದ ಮೇಲೆ ಕೊನೆಗೆ ಮೂಲ ಯಾವ ಇದ್ನಲ್ಲ ರಕ್ತ ಬೀಜ ಅವ ಸಿಕ್ಕ, ಅವನನ್ನ ಸಂಹಾರ ಮಾಡಿದ್ಲು, ಅವನನ್ನು ಕೂಡ ಸ್ವೀಕಾರ ಮಾಡಿದ್ಲು, ನುಂಗಿ ಬಿಟ್ಟಳು ಅನ್ನುವಂಥದ್ದು. ಅಂದ್ರೆ ರಕ್ತ ಬೀಜ ಅಂದ್ರೆ ಯಾರು ಅಂದ್ರೆ ಆಸೆ. ಒಂದ್ ಆಸೆ ಈಡೇರಿಸಿಕೊಂಡು ಅನ್ಕೊಡದ ಮತ್ತೊಂದ್ ಆಸೆ ಹುಟ್ಟದ. ಒಂದ್ ಹುಟ್ಟಂಗಿಲ್ರಿ, ಮತ್ತದ ಎರಡ್ನಾಕ್ ಹುಟ್ಟತಾವ. ಮತ್ತದ ಒಂದು ತೆನಿಯಾಗ ಒಂದು ಕಾಳು ತಗೋರಿ, ನೆಲದಾಗ ಒಗಿರಿ, ಆ ಕಾಳು ಒಂದ ಒಗದಿದ್ರು ಅದ ಏನ್ ಮಾಡ್ತದ್ರಿ, ತೆನಿ ತಗೊಂಡ್ ಮ್ಯಾಲ ಬರುವಾಗ 100 ಕಾಳು ತಗೊಂಡ ಬರ್ತತ್ತಲ್ಲ, ಹಂಗ್ರಿ ಅದ. ಒಂದ್ ಆಸೆ ಹಿಂಗ್ ಮನಸ್ಸಿನಾಗ ಮೂಡಿತು ಅಂದ್ರೆ 100 ಆಸೆ ಹೊತ್ಕೊಂಡ ಬರ್ತತ್ರಿ ಅದ. ಹಿಂಗೈತ್ರಿ ಅದ. ಅದಕ್ಕೆ ಏನಂದ್ರ ಆಶೆಯೇ ದುಃಖಕ್ಕೆ ಮೂಲ ಅಂದ್ರೆ. ಹೇಳಿದವ್ರೇನ್ ದಡ್ರಲ್ಲ, ಹೇಳಿದವ್ರೇನ್ ಸಾಮಾನ್ಯ ಅಲ್ಲ, ಹೇಳಿದವ್ರೇನು ಸುಮ್ಮನೆ ಹೇಳಿಲ್ಲ. ಒಂದ್ ಆಸೆ ಅನ್ನೋದು ಮನಸ್ಸಿನ ಭೂಮಿಯಾಗ ಬಿತ್ತು ಅಂದ್ರೆ ಮ್ಯಾಲೆದ್ದು ಬರುವಾಗ 100 ಆಸೆಯನ್ನು ಹೊತ್ತಕೊಂಡ ಬರ್ತದೆ. ಅದೇನ್ ನಮ್ಮನ್ನು ಸುಮ್ಮನೆ ಬಿಡುದಿಲ್ಲ, ಕಟ್ಟಿ ಕೆಡುತ್ತದ, ಕಾಲಿಗೆ ಕಟ್ಟುತ್ತದ, ಕೈಗೆ ಕಟ್ಟುತ್ತದ, ಹೆಜ್ಜೆಜ್ಜಿಗೆ ನಮ್ಮನ್ನು ಹಿಡಿದು ಹಾಕ್ತದ. ಅದಕ್ಕೆ ಆಸೆ ಕೆಟ್ಟಪ್ಪ ಅಂದ್ರೆ ಮುಂದ್ ಹೋಗಕ ಬಿಡುದಿಲ್ಲ, ಬೆಳೆಯಕ ಬಿಡುದಿಲ್ಲ, ಸಂತೋಷದಿಂದ ಇರಾಕ್ ಬಿಡುದಿಲ್ಲ. ಯಾಕಂದ್ರೆ ಇದು ಮುಗಿತ ಅನ್ಕೊಡದ, ಇನ್ನೊಂದು ಅದು ಮುಗಿತ ಅನ್ಕೊಡದ, ಮತ್ತೊಂದು ಆಸೆ ಹುಟ್ಟುವಂತ ಹೊಕ್ಕಾವ ಅನ್ನೋದಾದ್ರೆ ಮತ್ತ ಚಲೋ ಅಂತ ಹೆಂಗ ಅನ್ನೋದು ಅಂತೇಳಿ ಅಕ್ಕಮಹಾದೇವಿ ಹೇಳ್ತಾರ ನೋಡ್ರಿ. ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ, ತನ್ನ ನೂಲು ತನ್ನ ಸುತ್ತಿ ಸಾವ ತೆರನಂತೆ, ಮನ ಬಂದುದ ಬಯಸಿ ಬಯಸಿ ಬೇವುತ್ತಿದ್ದೆನಯ್ಯ, ಎನ್ನ ಮನದ ದುರಾಸೆಯ ಮಾಣಿಸಿ ನಿಮ್ಮತ್ತ ತೋರ ಚೆನ್ನ ಮಲ್ಲಿಕಾರ್ಜುನ ಅಂತಾರ. ನೋಡಿದ್ದನ್ನ, ವಾಸನೆ ತಗೊಂಡಿದ್ದನ್ನ, ಕಿವಿಲೆ ಕೇಳಿದ್ದನ್ನ, ಕೈಲೆ ಮುಟ್ಟಿದ್ದನ್ನ ನಾವೇನ್ ಮಾಡ್ತೀವಿ, ಬೇಕು ಬೇಕು ಅಂತು. ಅದು ಬೇಕ, ಇದು ಬೇಕ. ಪ್ರವಚನ ಬೇಕಂತ ಬರಾಕತ್ತೀವು, ಯಾರೋ ಸಿಕ್ಕರು, ಮತ್ತ ಅವ್ರನ್ನ ಹೆಂಗ್ ಬಿಡಾಕ್ ಬರ್ತದ, ಅವರು ಬೇಕ, ಅವ್ರನ್ನೂ ಮಾತಾಡ್ಸೇ ಬರ್ತೀವಿ. ಮುಗಿಸಿನೇನ್ ಬರ್ಬೇಕನ್ನಕತ್ತಿದ್ದೆವು, ವಾಸನೆ ಘಮ್ ಅಂತ ಬಡಿತು, ಹೋಗುವಾಗ ತಗೊಂಡು ಹೋಗೋನಾಳ ಅಂತ ಗಟ್ಟಿ ಮನಸ್ಸು ಮಾಡಿ ಬಂದೆವು. ಆಮೇಲೆ ಏನಪ್ಪಾ ಅಂತ ಕೇಳಿದ್ರೆ ಇನ್ನೇನೋ ನೋಡಿದ್ವಿ, ಮತ್ತೇನೋ ನೋಡಿದ್ವಿ. ಬರುತಕ ಎಷ್ಟ್ ಆಸೆ ಹುಟ್ಟುಕೊಂಡು ಏನ, ಮತ್ ಹೋಗುವಾಗ ಏನೇನಾಗ್ತಾವೋ ಗೊತ್ತಾಗೋದಿಲ್ಲ. ಕೆಲವು ಆಸೆ ಸಣ್ಣ ಇರ್ತಾವ, ಕೆಲವು ಆಸೆ ದೊಡ್ಡ ಇರ್ತಾವ, ಕೆಲವು ಆಸೆ ಆಗ ಹುಟ್ಟಿ ಆಗ ಸಾಯ್ತಾವ, ಕೆಲವು ಆಸೆ ಹುಟ್ಟಿ ಬಹಳ ಜನ ಇರ್ತಾವ, ಹೇಳಕ ಬರುದಿಲ್ರಿ. ಆಸೆ ಮುಖ ಒಂದೇ ಇರುವುದಿಲ್ಲ, ಎಷ್ಟು ಪ್ರಕಾರ ಆಸೆಗಳು ಅಂದ್ರೆ ಹೇಳಕ ಬರುವುದಿಲ್ಲ. ಅದೇ ಹೇಳಿದ್ವಲ್ಲ, ಸ್ವಲ್ಪ ಹೊತ್ತಿನ ಆಸೆ ಇರ್ತದೆ, ಒಂದ್ ಅರ್ಧ ದಿನದ ಆಸೆ ಇರ್ತದೆ, ಒಂದು ದಿನದ ಆಸೆ ಇರ್ತದೆ, ಹೌದಲ್ರಿ? ಒಂದು ಬಾಲ್ಯ ಮುಗಿಯುವವರೆಗಿನ ಆಸೆ ಬೇರೆ ಇರ್ತದೆ, ಯೌವನ ಮುಗಿಯುವವರೆಗಿನ ಆಸೆ ಬೇರೆ ಇರ್ತದ, ಮತ್ತ ಯೌವನಾವಸ್ಥೆ ಪ್ರೌಢಾವಸ್ಥೆ ಒಳಗಿನ ಆಸೆ ಬೇರೆ ಇರ್ತದೆ, ಜವಾಬ್ದಾರಿ ಬಂದಾಗಿನ ಆಸೆ ಬೇರೆ ಇರ್ತದ, ಮುಪ್ಪಾದಾಗಿನ ಆಸೆ ಬೇರೆ ಇರ್ತದ, ಮುಂದೆ ಸಾಯುವಾಗಿನ ಆಸೆ ಬೇರೆ ಇರ್ತದ. ಬೇರೆ ಬೇರೆನೆ, ಒಂದೊಂದ್ ಇರಂಗಿಲ್ಲ, ಮತ್ತ ಅವು 10, 100, 1000 ಇರ್ತಾವ. ಹೆಂಗ ಜೇಡ ಹುಳ ತನ್ನ ಜೊಲ್ಲು ತೆಗೆದು ನೂಲು ಮಾಡಿ ಹೆಣಕೋತ ಒಂದ ಚಂದ ಗೂಡು ಕಟ್ಟುನ್ ಅಂತ ಹೇಳಿ ಕಟ್ಗೋತ ಏನ್ ಮಾಡಿತಂದ್ರ ಹೊರಗಿಂದ ಹೆಣಕೋತ ಬಂತ್ರಿ. ಅದು ಈ ಎಳಿನ ಆ ಮೂಲಿಗೆ, ಈ ಎಳಿನ ಈ ಮೂಲಿಗೆ, ಈ ಎಳಿನ ಮ್ಯಾಲೆ, ಈ ಎಳಿ ಕೆಳಗ ಅಂತ
ಮೊದಲು ಭದ್ರ ಮಾಡ್ಬೇಕಲ್ಲ, ಫೌಂಡೇಶನ್ ಮಾಡ್ಕೊಂತು. ಮುಂದ ಸುತ್ತುವಾರಿ ಹೆಣಕೋತ 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 ಒಳಗ ಬಂತು. ಒಳಗ ಬಂದ್ಗಳೇ ಹೊರಗೆ ಹೋಗಾಕ ಬರ್ಲಿಲ್ಲ, ತನ್ನನ್ನೇ ಹೆಣ್ಕೊಂಡ್ಬಿಟ್ಟಿತ್ತ. ಅದ್ರಾಗ ತನ್ನ ನೂಲು ತನ್ನ ಸುತ್ತಿ ಸಾವ ತೆರನಂತೆ. ಆಸೆ ಮಾಡ್ಕೋತ ಆಸೆ ಮಾಡ್ಕೋತ ಆಸೆ ಮಾಡ್ಕೋತ ನಾವು ಎದರಾಗ ಸಿಕ್ಕಾಕೊಂಡಿವಿ ಅಂದ್ರೆ ಆಸೆ ಒಳಗನ ಸಿಕ್ಕಾಕೊಂಡಿವಿ, ಹೊರಗ ಬರದಂಗ ಸಿಕ್ಕಾಕೊಂಡ್ವಿ. ಅದನ್ನ ಅಕ್ಕಮ್ಮ ಮಹಾದೇವಿ ಹೇಳ್ತಾರ, ಏನಪ್ಪ ಇದು? ಎನ್ನ ಮನದ ದುರಾಸೆಯ ಮಾಡಿಸು, ಮನ ಬಂದುದ ಬಯಸಿ ಬಯಸಿ ಬೇವುತ್ತಿದ್ದೇನಯ್ಯ. ಏನ್ ಕಾಣ್ತತಿ, ಏನ ಕೇಳ್ತತಿ, ಏನು ವಾಸಿಸ್ತತಿ, ಅದೆಲ್ಲ ಬೇಕಂತೀನಿ. ಅಂದು ಏನಪ್ಪಾ ಅಂದ್ರೆ ನನ್ನನ್ನು ನಾನೇ ಬಂಧಿಸಿಕೊಳ್ತಾ ಇದ್ದೀನಿ. ಇಂತಹ ಮನಸ್ಸಿನ ದುರಾಸೆಯನ್ನ ಕಳೆದು ನಿಮ್ಮತ್ತ ತೋರ ಅಂತ, ನಿಮ್ ಕಡೆ ಕರ್ಕೊಳಪ್ಪ ದೇವ್ರ ಅಂತ ಅಕ್ಕ ಮಹಾದೇವಿ ಹೇಳ್ತಾರ. ಅದಕ್ಕ ಆಸೆ ಬಗ್ಗೆ ಹೇಳುವಾಗ ಬಹಳ ಮಾತುಗಳಿದ್ರುನು ಲಕ್ಕಮ್ಮನವ್ರ ಚರಿತ್ರೆ ಇವತ್ತು ಮಂಗಲ ಮಾಡ್ಬೇಕ್ರಿ. ಅದಕ್ಕ ಅಲ್ಲಿಗೆ ಹೋಗೋಣ. ಆಸೆ ಬಗ್ಗೆ ಇನ್ನೊಂದು ಮಾತು ಹೇಳ್ತಾರ ಒಬ್ರು. ಆಸೆಯನ್ನ ಕಳ್ಕೊಳ್ಳೋದು ಬಹಳ ಕಷ್ಟ. ಕೊನೆಗೊಂದು ಆಸೆ ಉಳಿಯದೆ, ಬದುಕಿರೋವರೆಗೂ ಒಂದು ಆಸೆ ಮನುಷ್ಯನಿಗಿರದೆ. ರಾಮಕೃಷ್ಣ ಪರಮಹಂಸರು ಒಂದು ಕಥೆ ನಿಮಗ್ ಗೊತ್ತದ. ಅವ್ರಿಗೆ ಹಗಲೆಲ್ಲ ತಿನ್ನೋ ಚಟ ಇರ್ತದ. ಅಡಿಗೆ ಮನೆಯಾಗ ಹೋಗೋದು, ಒಂದು ಹೋಳಿಕೆ ಬೆಲ್ಲ ಹಾಕೊಳ್ಳೋದು ಬಾಯಾಗ, ಬಂದು ಮತ್ತ ಕುಂಡ್ರುದು ಮಾಡ್ತಿದ್ರತ್ತ. ಅವಾಗ ಏನಾತು ಅಂದ್ರೆ ಪ್ರವಚನ ನಡೆದಾಗನ ನಡವರ್ಕ್ ಎದ್ದು ಹೋಗಿ ಅಡಿಗೆ ಮನ್ಯಾಗ ಏನ್ ತಗೊಂಡ್ ಬಂದ್ರು. ಒಮ್ಮೆ ನೋಡಿದ್ರು, 2 ಸಲ ನೋಡಿದ್ರು ಶಾರದಾ ಮಾತಾ. ಒಮ್ಮೆ ಏನ್ ಮಾಡಿದ್ರ ಅಂದ್ರೆ ಹಿಂದಿಂದ ಎದ್ದು ಹೋದ್ರು. ಇವ್ರೇನ್ ಮಾಡಿದ್ರು, ಡಬ್ಬಿ ತೆಗೆದು ಬೆಲ್ಲ ಒಂಚೂರು ಬಾಯಿಗೆ ಹಾಕೊಳಕತ್ತಿದ್ರು. ಗಪ್ಪನ ಕೈ ಹಿಡದ್ರಂತ ಅವ್ರದ್ದು ಶಾರದಾಗ. ಅಲ್ಲ, ನಿಮ್ಮನ್ನೆಲ್ಲಾರು ಗುರುಗಳತ್ತಾರು, ದೊಡ್ಡವ್ರತಾರು, ಮಹಾತ್ಮರತಾರು, ನಿಮ್ಮ ಉಪದೇಶ ಕೇಳಾಕ ಎಟೋ ಮಂದಿ ಬಂದು ಕುಂದಿರ್ತಾರು. ಎಲ್ಲಾ ಬಿಟ್ಟು ಬಂದು ಕುಂತ ನಿಮ್ಮ ಉಪದೇಶ ಕೇಳೋ ಹೊತ್ನ್ಯಾಗ ಚಂದಾಗಿ ಹೇಳ್ಕೋತ ಮುಗಿಸ್ತಾರ ಅನ್ಕೊಡದ ಅರ್ಧಕ್ಕೆ ಎದ್ದು ಬಂದು ಒಳಗೆ ಏನ್ ಮಾಡ್ತೀರ ನೀವು? 1-2 ದಿನ ಎಲ್ಲ ಹಗಲೆಲ್ಲ ನೋಡಿನ್ ನಾನು. ಇವತ್ತು ನನಗ್ ಗುರ್ತಾತು, ಎಂತಾದ್ರಿ ಇದು ಸಣ್ಣತನ, ಪ್ರವಚನ ಮುಗಿಸಿ ಬಂದ ತಿನ್ನಾಕ್ ಬರುದಿಲ್ಲ ಅಂತ ಗಪ್ಪನ ಕೈ ಇಡದು. ಸಣ್ಣ ಹುಡ್ರಗತೆ ಇದೇನಂತ ಅಂದ. ಅವಾಗ ನಕ್ಕರವ್ರು, ಇದ ಒಂದ ಆಸೆ ಉಳ್ಕೊಂಡತ್ ನೋಡ. ಈ ಭೂಮಿ ಮೇಲೆ ಉಳ್ದೀನಿ ಅಂದ್ರ ಇದು ಒಂದ್ ಆಸೆಯಿಂದ ಉಳ್ದೀನಿ. ಪ್ರಪಂಚ ಸುಮ್ಮನೆ ಉಳಿಸ್ಕೊಳಂಗಿಲ್ಲ ನಮ್ಮನ್ನ. ಇಂಥದ್ ಏನಾರ ಒಂದಿದ್ರಟ ಹಿಡ್ಕೊಂಡ್ ಕುಂತಿರ್ತೈತಿ, ಇಲ್ಲ ಅಂದ್ರ ಹೋಗೇ ಬಿಡ್ತೇವೆ ಇದನ್ ಬಿಟ್ಟು. ಯಾವಾಗ ನಾ ತಿನ್ನೋದು ಬಿಡ್ತೀನಲ್ಲ ಅವಾಗ ನಾ ಹೋಗೋದು ಎಳೆ ಸಮೀಪ ಬಂದತ್ ತಿಳ್ಕೊಂಡ್ಬಿಡು ಅಂತ ಅಂದ್ರು ಶಾರದಾ ಮಾತು. ಅವಾಗ ಆಯ್ತು ಅಂತ ಅವ್ರ ಕೈ ಬಿಟ್ರು. ಮುಂದ ಅವ್ರ ಒಂದು ದಿನ ಏನಪ್ಪಾ ಅಂದ್ರೆ ತಿನ್ನೋದು ಬಿಟ್ಟೇ ಬಿಟ್ಟಾಗ ಅವಾಗ ಅವ್ರಿಗೆ ಅನಿಸ್ತು, ಅವ್ರು ಹೇಳಿದ್ರಲ್ಲ, ಯಾವಾಗ ನಾ ತಿನ್ನೋದು ಕೈ ಬಿಡ್ತೀನೋ ಅವಾಗ ಪ್ರಪಂಚ ದಾಟಿ ಹೋಗ್ತೀನಿ ಅಂತ, ಸಮೀಪ ಬಂತೇನೋ ಅಂತ ಅವ್ರು ತಿಳ್ಕೊಂಡಿದ್ರಂತ. ಪ್ರಪಂಚದಾಗ ಇರೋ ತನಕ ಪ್ರಕೃತಿ ಗುಣಗಳು ನಮ್ಮನ್ನು ಬಿಡೋದಲ್ರಿ. ಹಸಿವು, ತೃಷೆ, ನೋವು, ನಿದ್ದೆ ಇವೆಲ್ಲ ಬಿಡ್ತಾವೆ. ಇವೆಲ್ಲ ನಮ್ಮನ್ನ ಪ್ರಪಂಚದಾಗ ಇರೋ ತನಕ ಇವು ನಮ್ಮನ್ನು ಬಿಡುವುದೇ ಇಲ್ಲ. ಎಂತ ಮಹಾತ್ಮ ಆದರೂ ಕೂಡ ಒಂದ್ ಹೊತ್ತಾದರೂ, ಒಂದು ಮುಷ್ಟಿ ಆದರೂ ಬೇಡಿ ಉಣ್ಣುವಂತಹ ಸಂದರ್ಭಗಳನ್ನು ನೋಡ್ತು. ಎಂಥವಾದರೂ ಕೂಡ ದೊಡ್ಡ ಸಿದ್ಧಿ ಪುರುಷ ಏನ್ ಬೇಕಾದ್ರೂ ಕೂಡ ತಕ್ಷಣದೊಳಗ ಕೈ ಮಾಡಿ ಕೊಟ್ಟು ಬಿಡಬಲ್ಲವ. ಹೂವ ಕೊಡಬಹುದು, ಹಣ್ಣ ಕೊಡಬಹುದು, ಕಾಯ ಕೊಡಬಹುದು, ಏನೆಲ್ಲ ಕೈ ಎತ್ತಿ ಕೊಡಬಹುದು. ಅಂತ ಶಕ್ತಿವಾನ್ ಇರ್ತಾನೆ, ಸಿದ್ಧಿ ಪುರುಷ ಇರ್ತಾನೆ. ಆದ್ರೆ ಹೊಟ್ಟಿಗೆ ಬೇಕಾದ್ರೆ ಏನ್ ಮಾಡ್ಬೇಕಾಕದ್ರಿ, ನಿಮ್ಮಂತರ ಮನಿ ಮುಂದೆ ಬಂದು ದಾನ ಧರ್ಮ ಮಾಡ್ರಿ ಅಂತ ಕೇಳೇ ಉಣ್ಬೇಕಾಕತ್ತವ. ಎಂಥ ತಪಸ್ವಿ ಇದ್ರು ಕೂಡ, ಎಂಥ ದೊಡ್ಡ ಸಿದ್ಧಿ ಪುರುಷ ಇದ್ರು ಕೂಡ ಬೇಡೆ ಉಣಬೇಕಾಗ್ತದ. ದೇವರ ನಿಯಮದು, ಪರಮಾತ್ಮನ ಬೇಡಿಲ್ಲನ್ರಿ. ಕಾಶಿ ಅನ್ನಪೂರ್ಣೇಶ್ವರಿ ಮುಂದೆ ಬಂದ್ ನಿಂತು ಪರಮಾತ್ಮನ ಬೇಡಿ ಊಟ ಮಾಡಿಬಿಟ್ಟ, ಭಿಕ್ಷಾಂದೇಹಿ ಅಂತೇಳಿ. ಮತ್ತೆ ಎಂಥವ್ರು ಯಾಕಾರಲ್ಲ, ದೇವರ ಬೇಡಿ ಉಂಡಾನಂದ್ರ ಮುಗಿತ್ತಲ್ಲೇನಂತ ಸತ್ಪುರುಷದಾನಂದು ಅನ್ನಕ್ಕಾಗಿ 4 ಮನಿ ಮುಂದೆ ಬೇಡಬೇಕಾಗ್ತದ. ಮೊನ್ನೆ ಸಂಶಯ ಹಿಂಗ ಆತ್ರಿ. ಒಬ್ಬ ಹಿಮಾಲಯ ಕಡೆಯಿಂದ ನಾಗಬಾಬಾ ಬಂದಿದ್ರಿ. ಹಗಲೆಲ್ಲ ಬರ್ತಿರ್ತಾರ. ಬಾಳ ಮಂದಿನ
ನಾವು ಸಂಪರ್ಕ ಮಾಡೋದಾಗ್ಲಿ ಭೇಟಿ ಮಾಡೋದಾಗ್ಲಿ ಮಾಡೋದಿಲ್ಲ. ರಬಕವಿಗೂ ಬಂದ್ ಹೋಗ್ಯಾರ, ಅಲ್ಲಿಗೂ ಬಂದಾರ. ವಿಶೇಷತ ಅಲ್ಲಿಗೆ ಬಾಳ್ ಬಂದಾರ. ಯಾಕಂದ್ರೆ ಅದು ಹಾದಾಡು ಹಾದಿ ಒಳಗ ಕೆರಿ ವಂಡಿ ಮ್ಯಾಲೆ ಎತ್ತರಕ್ಕೆ ಕಂಡು ಬಿಡ್ತದ ಗುಡಿ. ತಕ್ಷಣಕ್ಕೆ ಅಲ್ಲೇ ಏನೋ ಗುಡಿ ಐತಿ ಅಂತ ಬರ್ತಾರ. ಗುರುಗಳು ಅದಾರನಂತ ಕೇಳಿದಗಳೇ ಇದ್ದವ್ರು ನಾವ್ ಅದೀವ್ ಅಂದ್ರೆ ಅದಾರ ಅಂದ್ ಬಿಡ್ತಾರ, ಒಳಗ್ ಬರ್ತಿರ್ತಾರ. ಹೋದ್ಸಲ ಹೇಳಿದ್ದೀವ್ ನಾವು, ಅವರು ದೊಡ್ಡವರ ಕರೆ ತಪಸ್ವಿಗಳ, ಆದ್ರ ನಾವು ಇದ್ದಾಗ ಬಂದ್ರ ಅಂದ್ರ ಅದೀವ್ ಅಂತ ಹೇಳ್ಬೇಡ್ರಪ್ಪ ಅಂತ ನಾವ್ ಹೇಳ್ತಿದ್ವಿ. ಯಾಕ್ರಿ ಅಂತಂದ್ರ ಮಠದಾಗಿರೋರು ಅವರು ಮೊದಲ ಸಿದ್ಧಾಟಿ ಮಂದಿ, ತಾಂತ್ರಿಕ ಮಂದಿ, ಮತ್ತ ನಮ್ಮ ದಾರಿನ ಬ್ಯಾರೆ ಅವ್ರ ದಾರಿನ ಬ್ಯಾರೆ. ಮುಂದ ಅವ್ರು ಕೂಡ ಏನು ಗುದ್ದಾಡುದಪ್ಪ ಮಾರಾಯ, ಅವ್ರ ಪಾಡಿಗೆ ಅವ್ರು ಇರ್ಲಿ, ಯಾರು ಬೇಡ ಅಂತಾರ. ಅವ್ರು ಬಂದ್ರ ಊಟ ಮಾಡ್ತೀರನಂತ ಕೇಳ್ರಿ, ಊಟ ಮಾಡಿಸ್ರಿ. ಹಣ್ಣು ಹಂಪಲ ಅಂದ್ರ ಹಣ್ಣು ಹಂಪಲ ಕೊಡ್ರಿ, ಹಾಲ್ ಪಾಲ ಅಂದ್ರ ಹಾಲ್ ಮಾಡಿ ಕೊಡ್ರಿ, ಚಾ ಅಂದ್ರ ಚಾ ಕೊಡ್ರಿ. ಏನ್ ಮಾತಾಡಿಸ್ತೀರಿ ಮಾತಾಡಿಸಿ ಕಳಿಸ್ಬಿಡ್ರಿ, ನಮ್ಮನ್ನ ಅವ್ರನ್ನ ಭೇಟಿ ಮಾಡಿಸ್ಬೇಡ್ರಿ ಅಂತಂದಿದ್ದೀವ್ ನಾವು. ಏನು ಒಬ್ರಿಬ್ರಿಗೆ ಹೇಳಿದ್ದೀವು, ಅವ್ರು ಒಳಗದಾರ್ರಿ. ಪ್ರಸಾದ ಕೊಟ್ಟು ಹೋಗಕಂತ ಒಬ್ರೇನು ಬಂದಿದ್ರ, ಅವ್ರು ಕೊಟ್ಟು ಹೋಗುವಾಗ ಅವ್ರ ಗಾಡಿ ಬಂತು, ಅವ್ರು ಬಂದ್ ಹೇಳಿದ್ಗಳೇನೆ ಇವ್ರನ್ನ ಭೇಟಿ ಆಗ್ಯಾರ. ಅದಾರ ಅಂದಾರ, ಅವ್ರು ಅದಾರ ಅಂತ ಅವ್ರು ಹೇಳ್ಬಿಟ್ಟಾರ. ಮುಂದೇನಾತಂದ್ರ ಅವ್ರ ಒಳಗ್ ಬಂದ್ ಕೂತ್ರು. ಸೇವಾದವ್ರಂದ್ರು ಇಲ್ಲ, ಅವ್ರ ನಾಗಾ ಬಾಬಾಗಳು ಬಂದಾರ, ಅಜಾನ ಬಾಹು. ಮೊದಲು ಬಂದವ್ರು ಬಾ ಮುಪ್ಪಾದವ್ರ ಇದ್ರಿ, ಈ ವ್ಯಕ್ತಿ ಬಹಳ ಅಜಾನ ಬಾಹು, ಪೈಲ್ವಾನ್ ಅದ, ಪುಣಾ ಪೈಲ್ವಾನ್ ಇದ್ದಂಗ. ಮುಂದೇನಪ್ಪಾ ಅಂತಂದ್ರ ಒಳಗ ಕೂತಾರಂದ್ರು. ಆಗ್ಲಿ ಅಂತ ನಾವು ಪ್ರಸಾದ ಕೂತ್ಕೊಂಡಿದ್ವಿ, ಮತ್ತ ಪ್ರಸಾದ ಮಾಡ್ತಿದ್ರ ಮಾಡಿಸ್ಬಿಡಪ್ಪ ಅವ್ರಿಗೂ ಅಂದ್ವಿ. ಒಲ್ಲೆತ್ತಾರ್ರಿ, ನಿಮ್ಮನ್ನ ಮೊದಲ್ ಭೇಟಿ ಆಗ್ಬೇಕತ್ತವ್ರು. ಹಂಗಾರ ಕುಂಡ್ರಿಸಪ್ಪ, ನಾವ್ ಆಮೇಲೆ ಭೇಟಿ ಮಾಡ್ತೀವಿ ಅಂದ್ವಿ. ಅಷ್ಟ್ರಾಗ 2 ಸಲ ಅವ್ರು ಒಳಗ್ ಬರುವ ಪ್ರಯತ್ನ ಮಾಡಿದ್ರು. ನಾವು ಬಿಡಬೇಡ್ರಿ ಅಂತ ಹೇಳಿದ್ದೆವು. ಅವರು ನಡುವಿನ ಕೋಲಿ ಒಳಗ ಕುತ್ಕೊಂಡಿದ್ರು. ಆಮೇಲೆ ಬಂದು ನಾವು ಅವರನ್ನ ಭೇಟಿ ಮಾಡಿದೆವು. ಎಂತ ಅಜಾನ ಬಾಹು ಅಂದ್ರೆ ಬಹುಶಃ ನಮ್ಮ 2-3 ಪಟ್ಟು ಆಗ್ತಾರೇನವ್ರು. ಎತ್ತರ ದಪ್ಪ, ತಲಿ ಮ್ಯಾಗ ಏನ್ ಸಿಂಬಿ ಸುತ್ತಾರ, ಒಂದ್ ಕಿರೀಟ್ ಹಾಕಿದಂಗೆ ಆಗಿತ್ರಿ ಅದು, ಅಷ್ಟು ಜಟ ಅದಾವು. ಅದಕ್ಕೊಂದು ಪಾವಡ ಸುತ್ತಾರ. ಮೈ ಎಲ್ಲಾ ಬೂದಿ ಬೆಳೆದಿರ್ತದ, ನಿಮ್ಗೆ ಗೊತ್ತಿರ್ತದ. ನಾಗಾ ಬಾಬಾಗಳು ಕಣ್ಣರ ಕೆಂಪ್ ಲಾಲ್ ಆಗ್ಯಾವ, ದೊಡ್ಡ ದೊಡ್ಡ ಕಣ್ಣು, ಹಿಂಗ ಹೊರಗ ಬೀಳ್ತಾವ ನನ್ನಂಗಾಗ್ಯಾವ, ದೊಡ್ಡ ದೊಡ್ಡ 2 ಕಣ್ಣ. ನೋಡಿದ್ರೆ ಹೆದರ್ಬೇಕು ಎಲ್ಲಾರು. ಕರಿ ಕೈಪ ಹಾಕಿದ್ ಬಿಟ್ರಿ ನೀನೇನು ಇಲ್ಲ. ಏನು ಮನುಷ್ಯ ಅಂತಂದ್ರ, ನಮಸ್ಕಾರ ಹೇಳಿದೆವು, ಕುತ್ಕೊಂಡೆವು, ಮಾತಾಡ್ಸಿದೆವು. ಅವರು ಅನೇಕ ಮಾತುಗಳನ್ನು ಹೇಳಿದರು, ಒಳ್ಳೆ ಒಳ್ಳೆ ಮಾತುಗಳನ್ನು ಹೇಳಿದರು. ಆಮೇಲೆ ಏನಪ್ಪಾ ಅಂತ ಕೇಳಿದ್ರೆ, ನಿಮ್ ಕೂಡ ನಾನು ಪ್ರತ್ಯೇಕ ಮಾತಾಡ್ಬೇಕು, ನೀವು ಪೂಜಾ ಕೊಂಡ್ರು ಜಾಗ ಎಲ್ಲೈತಿ ಅಂತಂದ್ರು. ನಲ ಮರ ಒಳಗೆ ಬರ್ಬೇಕತ್ತಾರಲ್ಲಿ ಇವರು ಅಂತಂದ್ರು. ಮತ್ತ ಅನಿವಾರ್ಯ ಆಯ್ತು, ಇರ್ಲಿ ಬಿಡು ಏನ್ ಮಾಡ್ತಾರ ಮಾಡ್ಕೊಳ್ಳಿ. ಮತ್ ಬಂದು ಪೂಜಾ ಕೋಲಿ ತೋರಿಸಿದೆವು, ಕುತ್ಕೊಳ್ಳೋ ಜಾಗ ತೋರಿಸಿದೆವು. ನೀವು ಕುಂದ್ರಿ ಅಂದಿವು ನಾವು ಅವ್ರನ್ನ. ನಾವು ಕುಂದ್ರಂಗಿಲ್ಲ, ನಿಮ್ ಜಾಗ, ನೀವು ಪೂಜಾ ಮಾಡೋ ಜಾಗ, ನೀವು ಕುಂಡ್ರಿ ಅಂತ ನಮ್ಮನ್ ಕುಂದ್ರಿಸಿದ್ರು. ನಮಗೊಂದೊಂದು ಕುರ್ಚಿ ಕೊಡ್ರಿ ಸಾಕಂದ್ರು. ಕುರ್ಚಿ ಕೊಟ್ಟ ಅಲ್ಲಿ ಕುತ್ಕೊಂಡ್ರು. ನೀವೇನ್ ಬೇಡ್ತೀರಿ ಬೇಡ್ರಿ ಕೊಡ್ತೀನಿ ನಾನು ಅಂತ ದೊಡ್ಡದನಿ ಒಳಗೆ ಹೇಳಿದ್ರಿ. ನೀವೇನ್ ಬೇಡ್ತೀರಿ ಬೇಡ್ರಿ ಕೊಡ್ತೀನಿ ನಾನು ಅಂತ 2 ಕೈ ದೊಡ್ಡದು ಮಾಡಿ ಹೇಳಿದ್ರಿ. ನಾವ್ ಏನ್ ಬೇಡ್ಬೇಕ ಅವ್ರನ್ನ? ನಾವಂದಿವು ಆಶೀರ್ವಾದ ಸಾಕ್ರಿಪ್ಪ, ನಿಮ್ಮ ಆಶೀರ್ವಾದ ಒಂದಿರ್ಲಿ ಅಂದಿವು. ಇಲ್ಲ ಇಲ್ಲ, ನೀವು ಬೇಡಿದ್ದನ್ನು ಕೊಡೋ ಶಕ್ತಿ ನನಗೈತಿ, ದೇವ್ರು ನನಗ್ ಕೊಟ್ಟಾನ. ನೀವು ಬೇಡಿದ್ದನ್ನು ಕೊಡೋ ಶಕ್ತಿ ನನಗದ. ನನಗೇನು ಬೇಕು ನನಗ್ ಬೇಡಾಕ್ ಬರೋದಿಲ್ಲ, ಆದ್ರೆ ನೀವೇನ್ ಬೇಡ್ತೀರ ಅದನ್ನ ಕೊಡಾಕ್ ಬರ್ತದ. ಏನ್ ಬೇಡ್ತೀರ ಬೇಡ್ರಿ. ನಾವು ಮತ್ತು ಅದನ್ನ ಅಂದೆವು, ನಿಮ್ಮ ಆಶೀರ್ವಾದ ಒಂದು ಸಾಕ್ರಿ ಅಂದೆವು. ಮೈ ಮೇಲೆ ಬಂದ್ರು. ಹಂಗ ಅನ್ಕೋಬೇಡ್ರಿ, ಕೊಡುದಿಲ್ವ ಅನ್ಕೋಬೇಡ್ರಿ, ನನಗಂತ ಶಕ್ತಿ ಅದ, ಏನ್ ಬೇಕಾದ್ದು ಮಾಡಿ ಬಿಡಬಲ್ಲೆ, ನಿಮಗೇನ್ ಬೇಕು ಏನ್ ಬೇಕು ಅಂತ. ಮತ್ತು ನಾವೇನಂದಿವಿ ಅಂದ್ರೆ, ನಿಮ್ಮ ಆಶೀರ್ವಾದ ಒಂದ್ ಸಾಕಪ್ಪ ಅಂತಂದಿವಿ. ಅವಾಗ ಅವರೆಲ್ಲ ಹೇಳಿದ್ರು. ಹಿಂದಿನ ಗುರುಗಳು ಫೋಟೋ ಅಲ್ಲೇ ಇತ್ತು, ಬ್ರಹ್ಮಾನಂದ ಗುರುಗಳು ಫೋಟೋ, ಸಿದ್ದೇಶ್ವರ ಗುರುಗಳದೆಲ್ಲ. ಇವ್ರು ನಮ್ ಗುರುಗಳ್ರಿ, ಪೂಜೆ ಮಾಡ್ತೀವಿ, ಇಲ್ಲೇ ಕೂಡ್ತೀವಿ, ಹೀಗೆಲ್ಲ ಹೇಳಿದಾಗ ಬಹಳ ಯೋಗ್ಯದ, ಗುರುಬಲ ನಿಮಗದ, ಚಲೋ ಬೆಳೀತದ, ನೀವೇನ್ ಮಾತಾಡ್ರಿ ಚಲೋನ ಆಗ್ತದ, ನಿಮ್ಮ ನಾಲಿಗೆ ಒಳಗದೊಂದು ಶಕ್ತಿ ಅದ. ಮತ್ತೇನಪ್ಪಾ ಅಂದ್ರೆ, ನೀವು ಹೆಜ್ಜೆ ಇಟ್ಟಲ್ಲೆಲ್ಲ ಚಲೋ ಆಗ್ತದ, ನೀವು ಕೈ ಮುಟ್ಟಿದ ಕೆಲಸಗಳು ಆಗ್ತಾವ, ಯಶಸ್ಸಾಗ್ತದ, ಚಲೋ ಆಗ್ತದ ಅಂತೆಲ್ಲ ಹೇಳ್ಕೋತ ಮತ್ತು ಒಮ್ಮೆ ಹಿಂಗ ಬೇಡಿದ್ರಿ. ಏನ್ ಬೇಡ್ತೀರಿ ಬೇಡ್ರಿ. ಅಲ್ಲ ಮರ ಏನ್ ಬೇಡೋದಪ್ಪ ಅಂತಂದೇವು. ಆಮೇಲೆ ನಾವು ಸುಮ್ನಾದಾಗ
ಅನೇಕ ವಿಚಾರಗಳನ್ನು ಹೇಳಿ, ಚೋಟು ಗಡ್ಡ 2-3 ಇಂಚಿನ ಗಡ್ಡ ಇದ್ದೆವು. ಆ ಗಡ್ಡ ಕೈಯಾಡಿಸಿ ಏನಪ್ಪಾ ಅಂತ ಕೇಳಿದ್ರೆ ನಿಮ್ಗೆ ಹೇಳ್ತಾನ, ಒಂದು ವಾರದ ಹಿಂದೆ ಇಲ್ಲೇ ಏನಪ್ಪಾ ಅಂದ್ರೆ ಒಬ್ಬ ಜ್ಯೋತಿಷಿ ನಮಗೆ ಹೇಳಿದ್ದ, ಅಪರ ನಿಮಗ 2 ಮುಖದ ರುದ್ರಾಕ್ಷಿ ಬಹಳ ಶೋಭಾ ಆಗ್ತದ, ಅದನ್ನ ನೀವು ಕಟ್ಕೊಂಡ್ರೆ ಬಹಳ ಒಳ್ಳೇದು ನಿಮಗ ಅಂತ ಹೇಳಿದ್ದವ. ನಾವೇನ್ ಅದ್ರ ಬಗ್ಗೆ ವಿಚಾರ ಮಾಡಿದ್ದಿಲ್ಲ, ಯಾಕಂದ್ರ 1000 ಲಕ್ಷ ರೂಪಾಯಿ ಹೇಳ್ತಾರ ಅವಕ್ಕೆಲ್ಲ. ಏಕಮುಖಿ ದೋಮುಖಿ ಅಂದ್ರ ಇರ್ಲಿ ಬಿಡು ಅಂದ್, ಮತ್ ಒರಿಜಿನಲ್ ಬೇರೆ ಡೂಪ್ಲಿಕೇಟ್ ಬೇರೆ, ಅವ್ ಎಲ್ಲಿ ಗುದ್ದಾಡೋಣಪ್ಪ ಅಂತ. ಅಲ್ಲೇನಾತು ಅಂದ್ರ ಮೊನ್ನೆ 2 ದಿನ ಹೋದಾಗ ಆ ಸಾಧು ಏನ್ ಮಾಡಿದ ಅಂದ್ರೆ, ಏನ್ ಬೇಕು ಅಂದಾಗ ಏನು ಕೇಳಿಲ್ಲ, ತಾನ ಗಡ್ಡ ಕೈಯಾಡಿಸಿ ಏನ್ ಮಾಡಿದ ಅಂದ್ರ, ತಗೋರಿ ನೀವೇನೂ ಬೇಡಲ್ಲ, ಆದ್ರೂ ಇದೊಂದು ಕೊಡ್ತೀನಿ ನಿಮಗ ಅಂತ ಕೈಯಾಗ ಕೊಟ್ರ 2 ಮುಖದ ರುದ್ರಾಕ್ಷಿ. 2 ಮುಖದ ರುದ್ರಾಕ್ಷಿ, ಒರಿಜಿನಲ್ ರುದ್ರಾಕ್ಷಿ ರೀ. ಆಶ್ಚರ್ಯ ಆಗಿತ್ತು ನಮಗ. ನಂತರದೊಳಗೆ ಏನಪ್ಪಾ ಅಂತಂದ್ರ, ನಂತರ ಆತೇನಂದ ಅಂದ್ರ ಮತ್ತೂ ಬೇಡಿದ, ಮತ್ತೇನ್ ಬೇಕು ಅಂದ. ನಾವೇನೇನು ಬೇಡೋದು ಬೇಡ ಅಂತಂದ. ಅವಾಗ ತಾನೇ ಏನ್ ಮಾಡಿದ ಅಂದ್ರೆ, ಮತ್ತೆ ಕೈಯಾಡಿ ಏನ್ ಮಾಡಿದ ಅಂದ್ರೆ, ಒಂದು ಮುದ್ದಿಗೆ ಕುಂಕುಮ ಕೊಟ್ರಿ. ಗಡ್ಡದಾಗಿಂದ ಏನು ಖುಲ್ಲ ಹಾಗೆ ಕೂದಲುಗಳವು, ಏನೇನು ಇಲ್ಲ, ಕಣ್ಕಟ್ಟಲ್ಲ, ಜಾದು ಅಲ್ಲ, ಕಣ್ಣೆದುರಿಗೆ ನಡೆದದ್ದು. ಹಿಂಗೆ ಗಡ್ಡ ಕೈಯಾಡಿಸಿ ತಗೋರಿ ಅಂತ ಒಂದು ಮುಟ್ಟಿಗೆ ಕುಂಕುಮ ಕೊಟ್ಟ, ಇದನ್ನ ಇಟ್ಕೊಳ್ರಿ ಅಂತ ಹೇಳ್ದ. ಮೊದಲೊಬ್ರು ಹೀಗೆ ಮಾಡಿದ್ರು, ನಮಗ್ ಗೊತ್ತದ. ಅವ್ರು ಪಂಚಮುಖಿ ರುದ್ರಾಕ್ಷಿ ಕೊಟ್ಟಿದ್ರು. ಇವ್ರೇನ್ ನೋಡ್ರಿ, ಒಂದು ವಾರದ ಹಿಂದೆ ಕೇಳಿದ್ದನ್ನ, ಯಾರೋ ಹೇಳಿದ್ದನ್ನ ಅವ್ರು ಅಲ್ಲಿ ಬಂದು ಕೊಟ್ಟು ಹೋದ್ರೇನೋ ಅನ್ನುವಂಗಾಯ್ತು. ವಿಚಿತ್ರ ಅಂದ್ರ 5 ಮಂದಿಗೆ ರುದ್ರಾಕ್ಷಿ ಕೊಟ್ರು ಅವರು, ನಮಗೊಂದು. ವಿರೂಪಾಕ್ಷ ಅಲ್ಲೇ ಇದ್ದ, ನೀನು ಇಲ್ಲೇ ಕುಂಡ್ರು ಅಂದ್ರು. ಇವ ಏನು ಮಾಡ್ತಾನ ಅಂದ್ರು, ಇವ ಸೇವಾ ಮಾಡ್ತಾನ್ರಿ ಅಂದಾಗ, ಗಾಡಿ ನಡೆಸ್ತಾನ್ರಿ, ಸೇವಾ ಮಾಡ್ತಾನ್ರಿ, ಹಿಂಗೆಲ್ಲಾ ಹೇಳಿದಾಗ, ಬಾಳ ಒಳ್ಳೆ ಹುಡುಗದಾನ್ರಿ ಅವ, ಬಾಳ ಚಲೋ ಅದಾನ, ಮನಸಾ ಚಲೋ ಅದಾನ, ಅವನ್ ಚಲೋ ನೋಡ್ಕೋರಿ ಅಂತ ನಮಗ್ ಹೇಳಿ, ನೀ ಚಲೋ ಸೇವಾ ಮಾಡ್ಬೇಕಪ್ಪ, ನಿನಗ್ ಒಳ್ಳೇದಾಕತಿ ಅಂತ ಅವಂಗ್ ಹೇಳಿ ಒಂದು ರುದ್ರಾಕ್ಷಿ ಕೊಟ್ರ. ಅವಂಗೂ ಗಡ್ಡ ಕೈಯಾಡಿ ಒಂದು ರುದ್ರಾಕ್ಷಿ ತೆಗೆದುಕೋ ಗಡ್ಡದಾಗಿಂದ. ಮುಂದ್ ನಮ್ಮ ರಾಮಕೃಷ್ಣ ದೇವರಿಗೆ ಒಂದು ಕೊಟ್ರಿ. ನೀವೇನ್ ಮಾಡ್ತೀರಿ ಅಂದ್ರೆ, ಸಾಧನೆ ಮಾಡ್ತೀವಿ ಅಂದ್ರು. ಅವ್ರಿಗೊಂದು ರುದ್ರಾಕ್ಷಿ ತೆಗೆದು ಕೊಟ್ರಿ. ಅವಂಗೊಂದು ಬೇರೆ ನಮೂನಿನ, ಇವ್ರಿಗೊಂದು ಬೇರೆ ನಮೂನಿನ, ನಮಗೊಂದು ಬೇರೆ ನಮೂನಿನ. ನಂತರದೊಳಗ ಅಲ್ಲಿ ಇನ್ನೊಬ್ಬ ಫಕೀರೀಶ್ ಅಂತ ಅದನ್ನ, ಅವಂಗೊಂದು ಬೇರೆನ, ಇನ್ನೊಬ್ರು ಗೌಡ್ರ ಇದ್ರಲ್ಲ ಅವ್ರಿಗೊಂದು ಬೇರೆ, 5 ಮಂದಿಗೆ ಬೇರೆ ಬೇರೆ ನಮೂನಿನ. ವಿಚಿತ್ರ ರೀ. ಇರ್ಲಿ, ಏನಪ್ಪಾ ಅಂತ ಕೇಳಿದ್ರೆ, ಏನೆಲ್ಲ ಶಕ್ತಿವಾನ್ರಿದ್ರು ಕೂಡ ಅವ್ರೇನಪ್ಪಾ ಅಂದ್ರೆ ಅನ್ನಕ್ಕಾಗಿ ಬೇಡಬೇಕಾಗ್ತದ ಅಂತ ಅವ್ರು ಹೇಳಿದ್ರ. ಅದನ್ನ ನನಗೇನ ಶಕ್ತಿ ಇದ್ರುನು ಆ ಶಕ್ತಿ ನನಗಾಗಿ ಉಪಯೋಗ ಮಾಡ್ಕೊಳಕ್ ಬರುದಿಲ್ಲ, ಇನ್ನೊಬ್ಬರಿಗಾಗಿ ಉಪಯೋಗ ಮಾಡಿದ್ರೆ ನನಗೆ ಚಲೋ ಆಗ್ತದ ಅನ್ನುವಂತ ಮಾತು. ಹಂಗಾಗಿ ಏನ್ ನೋಡ್ತೀವಿ ಅಂದ್ರೆ, ಆಸೆ ಅನ್ನೋದ್ರ ಬಗ್ಗೆ ನೋಡ್ಕೋತ ಬಂದ್ವಿ. ಅದ್ರ ಜೋಡಿ ಲಕ್ಕಮ್ಮನ ವಚನ ನೋಡೋದಾದ್ರೆ, ಆಸೆ ಶಿವಭಕ್ತರಿಗಿರಬಾರ್ದು. ಯಾಕಂದ್ರ ಶಿವಭಕ್ತರಿಗೆ ನಂಬಿಕೆ ಯಾರ ಮೇಲೆ ಅಂದ್ರ, ಶಿವನ ಮೇಲೆ ನಂಬಿಕೆ. ಹುಟ್ಟಿಸಿದ ದೇವರು ಏನಾದರೂ ನಮ್ಮನ್ನ ಮೇಯಿಸಿ ಸಾಕ್ತಾನ, ಹುಲ್ಲಲ್ಲ, ಏನಾದರೂ. ಬರೀ ಹುಲ್ಲಟ ಯಾಕೆ ಅನ್ಬೇಕ ನಾವು? ಹುಟ್ಟಿಸಿದ ದೇವರು ಹುಲ್ಲಾದರೂ ಮೇಯಿಸ್ತಾನ ಅಂತ ಒಂದು ಮಾತೈತಲ್ಲ. ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಹಂಗಾಗಿ ದೇವರನ್ನ ನಂಬಿದ ಶಿವಭಕ್ತ ಏನ್ ಆಸೆ ಮಾಡ್ತಾನೆ ಹೇಳ್ರಿ? ಅವ ನಂಬಿರ್ತಾನ ದೇವ್ರನಂದ ಮ್ಯಾಲ, ದೇವ್ರ ಏನ್ ಮಾಡ್ತಾನ ಅಂತ ಬಿಟ್ಟಿರ್ತಾನ. ನಂಬಿಕೆ ಇರಾವಂಗ ಆಸೆ ಇರಂಗಿಲ್ಲ. ಇದು ಈ ತಾಯಿ ಲಕ್ಕಮ್ಮ ಹೇಳುವಂತಹದ್ದು. ಯಾರು ನಂಬತಾರ, ಶಿವಭಕ್ತರು ನಂಬತಾರ, ಅದಕ್ಕೆ ಶಿವಭಕ್ತರು ಅಂತ ಹೇಳ್ಯಾರ. ನಂಬಿಕೆ ಇರವ ಆಸೆ ಮಾಡಂಗಿಲ್ಲ, ಆಸೆ ಮಾಡವ ನಂಬಂಗಿಲ್ಲ. ನೋಡ್ರಿ, ಯಾರಾದ್ರೂ ಆಸೆ ಪಟ್ಕೊಂಡು ನಮ್ಮ ಹತ್ರ ಬಂದಿದ್ರು ಅಂದ್ರೆ ನಮ್ಮ ಹತ್ರ ಬಾವತ್ ನಿಲ್ಲಂಗಿಲ್ರಿ. ಅವ್ರ ಆಸೆ ಈಡೇರೋ ಮಟ್ಟ ನಿಲ್ತಾರ, ಈಡೇರ್ಲಿಲ್ಲ ಅಂದ್ರೆ ಬಿಟ್ಟು ಹೋಗ್ತಾರ. ಆಸೆ ಈಡೇರಿದ್ರು ಬಿಟ್ಟು ಹೋಗ್ತಾರ, ಆಸೆ ಈಡೇರ್ಲಿಲ್ಲ ಅಂದ್ರೂ ಬಿಟ್ಟು ಹೋಗ್ತಾರ. ಆಸೆ ಇಟ್ಟುಕೊಂಡು ಬಂದವರು ಬಹಳ ದಿನ ಉಳಿಯಂಗಿಲ್ಲ. ಆಸೆ ಇಟ್ಟುಕೊಂಡು ದೇವ್ರಿಗೆ ಹೋದ್ರು ನಾವೇನು ಬಾಳತ್ತು ಭಕ್ತರಾಗಿ ಉಳಿತೀವೇನ್, ಬಾಳ ದಿವಸ ಭಕ್ತರಾಗಿ ಉಳಿಯಂಗಿಲ್ಲ. ದೇವ್ರಿಗೆ ಹೋದಿವ್ರಿ, ಯಾ ದೇವ್ರು ಕೈ ಹಿಡಿಲಿಲ್ಲ ನೋಡಿ, ಬಿಡ್ತೀವಿ ದೇವರನ್ನ. ಆಸೆ ಈಡೇರಿದ್ರು ಕೈ ಬಿಡ್ತೀವಿ, ಆಸೆ ಈಡೇರ್ಲಿಲ್ಲ ಅಂದ್ರೂ ದೇವರನ್ನ ಕೈ ಬಿಡ್ತೀವಿ. ಹಂಗಾಗಿ ದೇವ್ರ ಏನ್ ಮಾಡ್ಯಾನಂದ್ರ, ಆಸೆ ಹಿಂದ್ ಒಂದ್ ಆಸೆ ಇಟ್ಕೋತ ಹೋಗ್ಯಾನವ. ಈಡೇರಿದ್ರು ನನ್ ಕೈ ಬಿಡ್ತಾನಿವ, ಈಡೇರ್ಲಿಕ್ಕೂ ನನ್ ಕೈ ಬಿಡ್ತಾನ ಅಂತೇಳಿ ಆಸೆ ಹಂಗ ಪೋಣಿಸೇ ಬಿಟ್ಟಾನ. ಹೂ ಪೋಣಿಸಿದಂಗ ಒಂದರಿಂದ ಒಂದು. ಅದಕ್ಕೆ ತಾಯಿ ವಚನ ನಿನ್ನೆ ನೋಡಿವಿ ಲಕ್ಕಮ್ಮನವ್ರದ್ದು. ಇನ್ನು ಇವತ್ತ ಅದ್ರ ಜೋಡಿ ಮತ್ತೊಂದು ಘಟನೆಯನ್ನ ಪೂರ್ಣ ಮಾಡ್ಬೇಕಾಗ್ಯದಲ್ಲಿ ನೋಡ್ಕೋತ ಬಂದೀವಿ ನಿನ್ನೆ.
ಇವತ್ತ ಪ್ರವಚನದಾಗ ಇನ್ನೊಂದು ಕೇಳಿದೀವಿ, ರಾಮಕೃಷ್ಣ ದೇವ್ ರೋಷ ಅಂತ ಹೇಳಿದ್ರು, ಹೌದಲ್ರಿ? ಸಿಟ್ಟು, ರೋಷ, ಆಸೆ ಜೊತೆಗೆ ಇರ್ತತ್ರಿ ಅದು. ಈಗ ಒಂದು ನಾಣ್ಯದ ಎರಡು ಮುಖ ಅಂತಾರಲ್ರಿ, ಹೆಡ್ ಟೇಲ್ ಅಂತಾರ ನೋಡ್ರಿ. ಹಂಗೇನಪ್ಪಾ ಅಂತ ಕೇಳಿದ್ರ ಆಸೆ ಇನ್ನೊಂದು ಮುಖನ ರೋಷ. ಆಸೆ ಈಡೇರ್ಲಿಲ್ಲ ಅಂದ್ರೆ ಏನ್ ಬರ್ತದ್ರಿ? ರೋಷ ಬರ್ತದ, ಸಿಟ್ಟು ಬರ್ತದ. ಮುಂದೇನಪ್ಪಾ ಅಂತಂದ್ರೆ ಆಸೆ ಈಡೇರಿದ ಮೇಲೆ ರೋಷ ಬಿಡ್ತೈತೆ ಅಂತೀರೇನೆ? ಬಿಡಂಗಿಲ್ರಿ ಅದು. ಯಾಕಂದ್ರ ಆಸೆ ಅದು ಮತ್ತಷ್ಟು ನಮ್ಮನ್ನ ಕೆರಳಿಸ್ತದಂದ ಮೇಲೆ ರೋಷ ಹೆಂಗ್ ಬಿಡಕ್ ಆಕತಿ? ಆಗುದಿಲ್ಲ. ಅದಕ್ಕೆ ಆಸೆ ಹಿಡ್ಕೊಂಡು ರೋಷ ಇರ್ತದ. ಆಶಾ ರೋಷ ಬಿಟ್ಟವನ ಶಿವಭಕ್ತ ಆಗ್ತಾನ ಅನ್ನುವಂತ ಮಾತು. ಇದನ್ನ ಹೇಳಿ ಲಕ್ಕಂ ತಾಯಿ ಏನಂದ್ರು ಅಂದ್ರೆ, ಆ ಮಾರಯ್ಯನವರಿಗೆ ಅಕ್ಕಿ ತಗೊಂಬಂದಿಯಲ್ಲಪ್ಪ ಜಾಸ್ತಿ, ಮನದಲ್ಲಿ ಮೀರಿ ಮನದಲ್ಲಿ ತಂದಿರಿ, ಇದು ನಿಮ್ಮ ಮನವೋ ಬಸವಣ್ಣನವರ ಅನುಮಾನದ ಚಿತ್ತವೋ ಅಂತ ಹೇಳಿ ಎಲ್ಲಿಂದ ತಂದ್ರಿ ಅಲ್ಲೇ ಹೋಗಿ ಚೆಲ್ಲಿ ಬರ್ರಿ, ಸುರಿದು ಬರ್ರಿ ಅಂತ ಹೇಳಿದ್ಲು ತಾಯಿ. ಇವ್ರೇನಂದ್ರು ಮಾರಯ್ಯನವ್ರು ಅಂತಂದ್ರೆ ಅಲ್ಲೇ ಹೋಗಿ ಹಾಕಿ ಬಂದ್ರ ಬಸವಣ್ಣವ್ರಿಗೆ ನೋವು ಆಕತೇನ? ಭಕ್ತರಿಗೆ ಬರ್ತನ ಐತಿ ಅಂತ ಅವರು ಹಂಗ್ ಮಾಡ್ಯಾರ. ಅವರು ನಮಗ ಚಲೋ ಆಗಲಿ ಅಂತ, ನಮಗ್ ಒಳ್ಳೇದಾಗ್ಲಿ ಅಂತ ಮಾಡಿದಾಗ ಅದನ್ನ ಹಿಂತಿರುಗಿಸಿದ್ರ ತಪ್ಪಾದೀತೇನೋ? ಮತ್ ಇರ್ತಾವಲ್ಲ, ನಾಳಿಗೆ ಬರ್ತಾವಲ್ಲ, ಹಿಂಗೆಲ್ಲ ಅಂದಾಗ ಆಕೆ ಹೇಳಿದಳು, ಭಕ್ತರಿಗೆ ಬಡತನ ಇಲ್ಲ ಅಂತೇಳಿ. ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನ ಉಂಟೆ ಅಂತ ಪ್ರಶ್ನೆ ಮಾಡಿದ್ಲು. ಹಿಂಗ್ಯಾಕಂತೀರಿ ನೀವು? ಬಡತನ ಇಲ್ಲ ನಮಗ ಅಂತ. ಹಿಂಗಂದು ಅಷ್ಟಕ್ಕ ಸುಮ್ನಾಗ್ಲಿಲ್ಲ, ಚಲ್ಲಿ ಬರಾಕ ಕಳಿಸಿದ್ಲು. ಬಸವಣ್ಣನವರು ತಪ್ಪು ತಿಳ್ಕೊಳಂಗಿಲ್ಲ, ಬಸವಣ್ಣವ್ರ ಸಿಟ್ಟು ತಿಳ್ಕೊಳಂಗಿಲ್ಲ. ಶರಣರೇನು ಅಂತ ಪರೀಕ್ಷೆ ಮಾಡ್ತಿರ್ಬೋದು ಅವರು. ನೀವು ಹೋಗಿ ಚೆಲ್ಲಿ ಬಂದ್ರೆ, ಸುರಿದು ಬಂದ್ರೆ ತಪ್ಪು ತಿಳ್ಕೊಳ್ಳೋದಲ್ಲ, ಇನ್ನೂ ಚಲೋ ಆಗ್ತದೆ, ನೀವು ಮೊದಲು ಹೋಗ್ರಿ ಅಂತ ಕಳಿಸೇ ಬಿಟ್ಟಳ್ರಿ. ಮಾರಯ್ಯ ಬಹಳ ಸಾತ್ವಿಕ ಇದ್ದ, ಮಾರಯ್ಯ ಬಹಳ ಸಮಾಧಾನ ಇದ್ದ. ನೋಡ್ರಿ ಹಿಂಗಿರ್ತಾರ ಕೆಲವರು. ನಿನ್ನೆ ನೋಡಿದ್ವಲ್ಲ, ಕೆಲವು ಮನೆತನದೊಳಗ ಹೆಣ್ಮಗಳು ಸ್ಟ್ರಾಂಗ್ ಆಗಿದ್ರೆ, ಹೆಣ್ಮಗಳೇ ಜವಾಬ್ದಾರಿಯನ್ನು ಹೊತ್ತಿದ್ರೆ, ಕೆಲವು ಮನೆತನದೊಳಗ ಗಂಡ್ಮಗ ಜವಾಬ್ದಾರಿ ಹೊತ್ತಿರ್ತಾನೆ. ಕೆಲವು ಮನಿ ಒಳಗ ಆಕೆಯದ ನಡೆದ್ರೆ, ಕೆಲವು ಮನಿ ಒಳಗ ಈತನದು ನಡೀತಿರ್ತದ. ಕೆಲವು ಮನಿ ಒಳಗ ಇಬ್ರು ಹೊಂದಾಣಿಕೆಲೆ ಮಾತಾಡ್ಕೊಂಡ ಮಾಡ್ತಿರ್ತಾರೆ. ಯಾರ ಬಂದ್ ಆಕಿನ ಮಾತಾಡಿಸಿ ಇಂಥದೈತನ ಕೊಡ್ತೀಯನ ಅಂದ್ರ ನಮ್ ಮನ್ಯಾಗ ಒಟ್ಟು ಕೇಳ್ತೀನಿ ಅಂತ ಆಕಿರ್ತಾಳ. ನೀವನ್ನ ಕೇಳಿದ್ರೆ ಹಿಂಗೊಟ್ಟ ಬೇಕಾಗೈತಿ ಕೊಡ್ತೀರೇನ ದಾನ ದೇಣಿಗೆ ದತ್ತಿ ಅಂತಂದ್ರೆ ನಮ್ ಮನ್ಯಾಗ ಒಟ್ಟು ಕೇಳಿ ಹೇಳ್ತೇನಂತ ಇವಂತಾನ. ಹಿಂಗಿರ್ತಾವ್ರಿ ಅವು. ಹೊಂದಾಣಿಕೆ ಇರ್ತದ, ಮಾತಾಡ್ಕೊಂಡ ಮಾಡೋಣ ಅನ್ನೋದು ಇರ್ತದ. ಕೆಲವು ಮನಿ ಒಳಗ ಅವ್ರನ್ನೇನ್ ಕೇಳೋದೈತ್, ತಗೋ ನನಗ್ ಸ್ವತಂತ್ರ ಐತ್, ನಾ ಮಾಡ್ತೇನೆ, ನನ್ನ ಇಚ್ಛಾ ಅಂತಿರ್ತಾರ. ಕೆಲವು ಮನ್ಯಾಗ ಇವ್ರು ಅಂತಿರ್ತಾರ, ಮತ್ತೇನ್ ಕೇಳೋದು, ಕುರಿ ಕೇಳಿ ಮಸಾಲೆ ಇರೋದೈತೇನೆ, ನನ್ ಕೆಲ್ಸ ನಾ ಮಾಡಿಬಿಡ್ತೀನಿ ತಗೊಂತ ಇವ್ರು ಅಂತಿರ್ತಾರ. ಹಿಂಗೂ ಹಂಗೂ ಇರ್ತಾವ ಎಲ್ಲಾ ಮನಿ ಒಳಗ. ಇಲ್ಲಿ ಮಾರಯ್ಯನವ್ರದ್ದು ನೋಡ್ರಿ ಸಾತ್ವಿಕ. ಅವ್ರು ಲಕ್ಕಂ ಹೇಳಿದ್ದನ್ನ ಒಪ್ಕೊಂಡ್ರು. ನೀನ್ ಎಂಥ ಜ್ಞಾನಿ ಅದೀವ ಅಂದ್ರ, ಎಂಥ ಜಾಣೆ, ಎಂಥ ಜ್ಞಾನಿ, ನನಗೂ ಸಹಿತ ದಾರಿ ತೋರಿಸ್ತಿ ಅಂದ್ರೆ ನೀ ನನಗ ಗುರು ಆದಿವ ಅಂತಂದ್ರ ಮಾರಯ್ಯನವ್ರು. ಹಿಂಗ ಅನ್ನೋದೇನ್ ಎಲ್ಲರಿಗೂ ಬರ್ತದೇನ್? ಬರುದಿಲ್ಲ. ನೀ ಏನ್ ಹೇಳ್ತಿ ಹೇಳ ಅಂತಾರ. ಅದ್ರಾಗ ಮೊದಲಿಂದ ಏನ್ ಬಂದತಿ ಅಂದ್ರೆ ಪದ್ಧತಿ, ಹಳೆ ಮಂದಿ ತಲೆಯಾಗ ಬಾಳ ಮಂದಿ ಮನ್ಯಾಗ ಇರುವುದೇನಂದ್ರೆ ಹೆಣ್ಮಗಳ ಮಾತ ಕೇಳುದಿಲ್ಲ. ಹೆಣ್ಮಗಳ ಬುದ್ಧಿ ಅದು ಬಾಯ್ಪಾಟ ಐತಿ ನೋಡ್ರಿ. ಹಂಗ ನಾವ್ ಅನ್ನೋದಿಲ್ಲ, ಅನ್ನಬಾರದು. ಹೆಣ್ಮಗಳ ಬುದ್ಧಿ ಮಣಕಾಲ್ ಕೆಳಗ ಅಂದ್ರ ಮಣಕಾಲ್ ಕೆಳಗೇನ್ ಮಿದುಳೈತೆ? ತಲೆಯಾಗ ಐತ್ರಿ ಅದು. ಯಾರು ಎದಕ್ಕಂದ್ರು ಏನೋ ಹಂಗ ಒಬ್ರ ಬಾಯಿಂದ ಒಬ್ರ ಬಾಯಿಗೆ ಬಂತ. ಆದ್ರ ಹೆಣ್ಮಗಳು ಕೂಡ ಎಂಥ ಜ್ಞಾನಿ ಅನ್ನೋದಕ್ಕ ಇಂಥವ್ರೆಲ್ಲ ಉದಾಹರಣೆ. ದಾಸಿಮಯ್ಯನವ್ರ ಜೋಡಿ ಇದ್ದ ದುಗ್ಗಳೆ ಒಂದು ದೊಡ್ಡ ಉದಾಹರಣೆ, ಬಸವಣ್ಣನವರ ಜೋಡಿ ಇದ್ದ ನೀಲಮ್ಮ ಒಂದು ದೊಡ್ಡ ಉದಾಹರಣೆ, ಹೌದಲ್ಲೇನ್ರಿ? ಇಲ್ಲಿ ನಾವು ನೋಡಾಕ ಹಡಪದ ಅಪ್ಪಣ್ಣವ್ರ ಜೋಡಿ ಇದ್ದಂತ ಲಿಂಗಮ್ಮ ದೊಡ್ಡ ಉದಾಹರಣೆ, ಆಯ್ದಕ್ಕಿ ಮಾರಯ್ಯನ ಜೋಡಿ ಇದ್ದಂತ ಲಕ್ಕಮ್ಮ ಬಹಳ ದೊಡ್ಡ ಉದಾಹರಣೆ, ಮೂಳಿಗೆ ಮಾರಯ್ಯನವರ ಜೋಡಿ ಇದ್ದ ಮಹಾದೇವಿ ಒಂದು ದೊಡ್ಡ ಉದಾಹರಣೆ. ಎಂಥ ಜ್ಞಾನಿಗಳಿದ್ರು ಅಂತ ಹೇಳಿ ಲಕ್ಕಮ್ಮನ ಜ್ಞಾನವನ್ನ ಮಾರಯ್ಯನವರು ಮೆಚ್ಚುಗೋತಾರ. ಎಂಥ ಜಾಣೆದಿ, ಎಂಥ ಜ್ಞಾನಿ ಇದಿ, ಎಂಥ ತಿಳುವಳಿಕೆ ಐತಿ ನಿನಗ, ನನಗ ನೀ ಗುರು ಆದಿವ ಅಂತಂದ್ರ. ಆತಿಲ್ಲೋ, ಬಹಳ ಚಲೋ ಆತ, ನೀವು ಹೋಗ್ರಿ, ಅದನ್ನ ಮೊದಲ ಚೆಲ್ಲಿ ಬರ್ರಿ, ಮೊದಲು ಹೋಗಿ ಸುರಿದು ಬರ್ರಿ ಅಂದಳು. ಅಷ್ಟ ಅಲ್ಲ, ಇನ್ನೊಂದು ಮಾತು ಅಂದಳು. ಏನಂದಳು ಅಂದ್ರೆ, ಇದನ್ನ ಅಲ್ಲಿ ಹೋಗಿ ಸುರಿದು ಬರೋದ್ರ ಜೊತೆಗೆ ಬಸವಣ್ಣವ್ರಿಗೆ ಭಿನ್ನ ಮಾಡಿ ಬರ್ರಿ ಅಂದಳು.
ಬಸವಣ್ಣವ್ರ ಜೋಡಿ ಇದ್ದವ್ರಿಗೆಲ್ಲ ಭಿನ್ನ ಮಾಡ್ರಿ ಅಂದಳು, ಶರಣರಿಗೆಲ್ಲ ಭಿನ್ನ ಮಾಡ್ರಿ ಅಂದಳು. ಭಿನ್ನ ಅಂದ್ರೆ ಗೊತ್ತಲ್ಲ ನೀನು, ಭಿನ್ನಾಯ. ನಾಳೆ ನಮ್ಮ ಮನೆಗೆ ಎಲ್ಲಾರನ್ನೂ ಊಟಕ್ಕೆ ಕರೀರಿ ಅಂತ ಹೇಳಿದ್ರು. ಬಸವಣ್ಣವ್ರನ್ನ ಹಿಡ್ಕೊಂಡು ಎಲ್ಲಾರು ಶರಣರಿಗೂ ಹೇಳ್ಬಿಡ್ರಿ, ನಮ್ಮ ಮನೆಗ್ ನಾಳೆ ಪ್ರಸಾದಕ್ ಬಾ ಅಂತ ಹೇಳ್ಬಿಡ್ರಿ ಅಂದಳು. ಎಂಥ ದಿಟ್ಟ ಶರಣೆ. ಹೆಚ್ಚಿಗೆ ತಂದದ್ದನ್ನ ಚೆಲ್ಲಾಕ್ ಹಚ್ಚಾಳ ಒಂದ್ ಕಡೆ, ಅಲ್ಲದ ಮತ್ತೇನ್ ಹೇಳ್ತಾಳ ಅಂದ್ರ ಬಸವಣ್ಣವ್ರ ಹಿಡ್ಕೊಂಡು ಎಲ್ಲಾರನು ನಮ್ಮ ಮನೆಗ್ ನಾಳೆ ಭಿನ್ನಾಯಕ್ಕ ಕರ್ಕೊಂಬರ್ರಿ, ಪ್ರಸಾದಕ್ಕ ಕರೀರಿ ಅಂತ ಹೇಳಕತ್ತಾಳ. ಆಶ್ಚರ್ಯ ಆದ್ರು ಮಾರಯ್ಯನವರು ಏನ್ ಮಾಡೋದು ಅಂತ ಹೇಳಿ. ಅಂಜಬೇಡ್ರಿ ಅಂತ ಹೇಳಿಲ್ಲ, ಅಂಜಬೇಡ್ರಿ, ಅಳಕೋಬೇಡ್ರಿ, ಕೊಡೋ ದೇವರು ದೊಡ್ಡವದಾನ, ನಿಮ್ಮ ಕರ್ತವ್ಯ ನೀವು ಮಾಡ್ರಿ ಅಂತ ಹೇಳ್ತಾ. ಅಂಜದಿರು ಎನ್ನಾಳ್ದ ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ, ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು. ಎಂತ ಮಾತು ಹೇಳ್ತಾಳ ನೋಡ್ರಿ. ಹೆದರ್ಬೇಡ್ರಿ, ಹೆದರ್ಬೇಡ್ರಿ, ಇಷ್ಟು ಮಂದಿನ ಊಟಕ್ಕೆ ಕರೆದ್ರೆ ಹೆಂಗ್ ಮಾಡ್ತಾಯಿ ಅಂತ ತಿಳ್ಕೊಬೇಡ್ರಿ. ಏನಪ್ಪಾ ಅಂದ್ರ ಭಕ್ತರಿಗೆ ಬಡತನಿಲ್ಲ ಅಂತ ಹೇಳ್ಯಾಳ. ಮತ್ತೇನಂತಾಳಂದ್ರ ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ. ಬಡತನ ಯಾರಿಗ್ ಬರ್ತೈತಿ ಅಂದ್ರ ಯಾರ ಮನಸ್ಸು ಶುದ್ಧ ಇರಂಗಿಲ್ಲಲ್ಲ ಅವರಿಗೆ ಬಡತನ. ನೋಡ್ರಿ, ಬಡತನ ಯಾರಿಗ್ ಬರ್ತದಂದ್ರ ಮನಸ್ಸು ಸ್ವಚ್ಛ ಯಾರಿಗಿಲ್ಲಲ್ಲ ಅವರಿಗೆ ಬಡತನ. ನಮ್ಗ ನಿಮಗೂ ಬಡತನ ಇತ್ತಂದ್ರ ತಿಳ್ಕೊಬೇಕು ನಾವು, ಎಲ್ಲೇ ಒಂದಿಟ್ಟ ಮನಸ್ಸಿನಾಗ ಹೊಲಸದ, ಮನಸ್ಸಿನಾಗ ಕಲ್ಮಶ ಅದ, ಮನಸ್ಸಿನಾಗ ಮೈಲಿಗದ ಅಂತ ತಿಳ್ಕೋಬೇಕು. ಮನಶುದ್ಧ ಇಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ, ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು. ಎಲ್ಲಿ ನೋಡ್ತೀರಿ ಅಲ್ಲಿ ಲಕ್ಷ್ಮಿನ ಕಾಣ್ತಾಳ. ಯಾರಿಗೆ? ಚಿತ್ತ ಶುದ್ಧ ಇದ್ದವರಿಗೆ. ಯಾರ ಚಿತ್ತ ಶುದ್ಧ ಇರ್ತದೋ, ಯಾರು ಪ್ರಾಮಾಣಿಕರು ಇರ್ತಾರೋ, ಯಾರು ಕಾಯಕ ಜೀವಿ ಇರ್ತಾರೋ, ಯಾರು ದೇವರನ್ನು ನಂಬುತ್ತಾರೋ, ಯಾರು ದೇವರು ಕೊಟ್ಟದ್ದೊಳಗ ಜೀವನ ಮಾಡ್ತಾರೋ ಅವರಿಗೆಂದೂ ಬಡತನ ಇಲ್ಲ, ಅವ್ರೆಂದೂ ಹೆದರುವ ಅಗತ್ಯ ಇಲ್ಲ. ಅದಕ್ಕೆ ಆ ತಾಯಿ ಹೇಳ್ತಾಳ, ಅಂಜದಿರು ಎನ್ನಾಳದನೆ. ಎನ್ನಾಳದ ನೋಡ್ರಿ, ಎನ್ನ ಪತಿಯೇ, ಎನ್ನ ದೈವವೇ, ಎನ್ನ ಆಳುವವನೇ, ಎನ್ನ ಒಡೆಯನೇ, ಅಂಜಬೇಡ. ಮನಶುದ್ಧ ಇಲ್ಲದವರಿಗಷ್ಟೇ ಬಡತನ, ಚಿತ್ತ ಶುದ್ಧ ಇದ್ದವರಿಗೆ ಎತ್ತಾಗ ನೋಡ್ತೀವಿ ಅತ್ತಾಗ ಲಕ್ಷ್ಮಿನ ಕಾಣ್ತಾಳ. ಲಕ್ಷ್ಮಿ ಕಾಣುದಲ್ಲ, ಸಿಗುತ್ತಾಳ. ಎತ್ತಾಗ ಬೇಕತ್ತಾಗ ಸಿಗುತ್ತಾಳ ಮನಶುದ್ಧ ಇದ್ದವರಿಗೆ ಅಂತ. ಅದೇ ಹೇಳ್ತಾರಲ್ರಿ, ಏನಪ್ಪಾ ಅಂದ್ರ ಬಹಳ ಒಳ್ಳೆ ಮನುಷ್ಯ ರೀ. ಎಷ್ಟು ಒಳ್ಳೆವ ಅಂದ್ರ ಅವ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತದ ಹೇಳ್ತಾರ ನೋಡ್ರಿ. ಅವ ಎಲ್ಲಿ ಹೆಜ್ಜೆ ಇಡ್ತಾನ ಅಲ್ಲೆಲ್ಲ ಉದ್ಧಾರ ಆಗ್ತದ, ಪಾವನ. ನೋಡ್ರಿ, ಮನಶುದ್ಧ ಇದ್ದವರು ಯಾರ ಮಾತಾಡಿದ್ರು ಕೂಡ ಆ ಮಾತು ಸತ್ಯ ಆಗ್ತದೆ. ಮನಶುದ್ಧ ಇದ್ದವರು ಏನೇ ಕೆಲಸ ಮಾಡಿದ್ರು ಅದ್ರಾಗ ಯಶಸ್ಸನ್ನ ಕಾಣ್ತಾರ. ಮನಶುದ್ಧ ಇದ್ದವ್ರು ಎಲ್ಲಿ ಹೆಜ್ಜೆ ಇಡ್ತಾರ ಅಲ್ಲಿ ಒಳ್ಳೆ ವಾತಾವರಣ ನಿರ್ಮಾಣ ಆಗ್ತದ. ಇನ್ನು ಲಕ್ಷ್ಮಿ ಬರುದಿಲ್ಲ ಏನ್? ದೇವಾನುದೇವತೆಗಳೆಲ್ಲ ಇದ್ದಲ್ಲೇ ಬರ್ತಾರ್ರಿ. ಯಾವಾಗ? ಮನಶುದ್ಧಿದ್ರ, ಚಿತ್ತ ಶುದ್ಧಿದ್ರ. ಅದಕ್ಕ ಲಕ್ಕಮ್ಮ ಹೇಳ್ತಾಳೆ ಈ ಮಾತನ್ನ, ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಸದ್ಭಕ್ತಂಗೆ. ನೋಡ್ರಿ, ಬರೇ ಮನಸ್ಸುದ್ಧ ಐತಂತ ಸುಮ್ಮ ಕೂತರ್ರಿ, ನಾ ಬಾಳ ಒಳ್ಳೆ ಮನುಷ್ಯ ಅಂತ ಮಕ್ಕೊಂಡ್ರಿ, ಲಕ್ಷ್ಮಿ ಬರ್ತಾಳೇನ್? ಬರುವುದಿಲ್ಲ. ಒಬ್ರೊಂದ್ ತಮಾಷೆ ಹೇಳಿದ್ರು, ಯಾರೋ ಬಸ್ಸಿಗೆ ಹತ್ತಿದ್ರತ್ತ, ಜಮಖಂಡಿ ಹೋಗ್ಬೇಕಾಗೈತ್ರಿ ಅಂದ್ರ. ಎಲ್ಲಿ ಹೋಗ್ಬೇಕು ಅನ್ನಂತ ಕಂಡಕ್ಟರ್, ಜಮಖಂಡಿ ಹೋಗ್ಬೇಕು ಆಗೈತಿ ಅನ್ನಂತ, ಟಿಕೆಟ್ ತಗಸ ಅನ್ನಂತ. ನಾ ಬಾಳ ಒಳ್ಳೆವದೇನ್ರಿ ಅನ್ನಂತೀವ. ಬಾಳ ಒಳ್ಳೆವಿದ್ರೆ ಇಲ್ಲೇ ಎಳಿಪ ಅನ್ನಂತ ಕಂಡಕ್ಟರ್. ನೋಡ್ರಿ, ಕಂಡಕ್ಟರ್ ಬಾಳ ಒಳ್ಳೆವದೇನೆ ಅಂದ್ರೆ ಜಮಖಂಡಿ ಹೋಗಿ ಇಳಿಸ್ತಾನೇನ್? ಟಿಕೆಟಿಗೆ ರೊಕ್ಕ ಕೊಟ್ರ ಟಿಕೆಟ್ ಕೊಟ್ಟು ಕರ್ಕೊಂಡು ಹೋಗ್ತಾನವ. ಹಂಗ ಒಳ್ಳೆವದೇನೆ ಅಂದ್ರೆ ದೇವ್ರು ಒಲಿತಾನೇನ್? ಒಲಿಯಂಗಿಲ್ಲ. ಒಳ್ಳೆ ವಿರುದ್ರ ಜೊತೆಗೆ ದುಡಿಬೇಕು. ಅದಕ್ಕೆ ಹೇಳಿದ್ರು, ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು. ಯಾರ ಹುಟ್ಟಿ ಬಂದ್ರುನು ಅವ್ರಿಗೆ ಹೊಟ್ಟಿ ಕೊಟ್ಟಾನ ದೇವ್ರು. ಯಾರ ಹೊಟ್ಟಿ ಇಟ್ಕೊಂಡು ಬಂದ್ರುನು ಅವರು ಅನ್ನ ಉಣ್ಣಬೇಕು. ಯಾರ ಅನ್ನ ಉಣ್ಣವ್ರಿದ್ರು ಅವ್ರು ದುಡಿಯಾಕಬೇಕು. ಇದು ನೇಮ್ ಐತ್ರಿ ಇದ. ಅದಕ್ಕ ಒಬ್ರೊಂದು ಚಲೋ ಮಾತು ಹೇಳಿದ್ರು, ಏನಂದ್ರ ಎಲ್ಲಿವರೆಗೂ ದುಡಿಬೇಕು ಅಂತ ಕೇಳಿದಾರಂತ. ಯಾರ ಎಲ್ಲಿವರೆಗೂ ದುಡಿಬೇಕು ಅಂತ ಕೇಳಿದ್ರೆ ಅವ್ರು ಹೇಳಿದ್ರಂತ, ಹೊಟ್ಟಿರೋವರೆಗೂ ದುಡಿಬೇಕು, ಹಸಿವಿರೋವರೆಗೂ ದುಡಿಬೇಕು. ನೋಡ್ರಿ, ಅಂದ್ರ ಕೊನೆವರೆಗೂ ದುಡಿಯುದ ಅಂತ. ಅಯ್ಯ ಮಾರ, ಯಾರು ಬಂದ್ರೇನ್ ಯಾರು? ಕೆಲವ್ರು ಬೇಕೋತಿರ್ತಾರ ಮನ್ಯಾಗ, ಕೆಲವ್ರು ಹೊಗಳ್ತಿರ್ತಾರ, ಸಸಿ ಬಂದ್ಲು ನೀವೇನೇನ್ ಆರಾಮ್ ಬಿಡ, ಒಬ್ರು ಬಿಟ್ಟಿಬ್ರು ಸಸ್ತ್ಯಾರು ಬಂದ್ರು ನೀವು ಬಾಳ ಆರಾಮ್ ಬಿಡ ಅಂತ ಅನ್ನುವಾಗ ಅವ್ರತಾರೆ, ಎಲ್ಲಿ ತರ್ತೀಯ?
ನಾವ್ ಮಾಡೋದ್ ನಾವ್ ಮಾಡಬೇಕಲ್ಲ, ಯಾರ್ ಬಂದ್ರೆ ಏನ್ ಬಿಡುಗಡೆ ಐತೇನ, ನಮ್ದರ ನಾವ್ ಮಾಡಬೇಕಲ್ಲ, ಬ್ಯಾಸರ ಆಗಬಾರ್ದಲ್ಲ, ಮತ್ತ ಬಿಟ್ಕೋತ ಕುಂತೀವಿ ಅಂದ್ರ ನಾವು ದೌಡ್ ಮುಪ್ಪ ಹಾಕಿವಿ, ಬಿಟ್ಕೋತ ಕೂತೀವಿ ಅಂದ್ರ ಮೈ ಉಣತತಿ, ಮಾಡಬೇಕಲ್ಲ ಅಂತಿರ್ತಾರ. ಬ್ಯಾಸರಿಕೆಯಿಂದ ಅನ್ನಬಾರ್ದು, ಖುಷಿಯಿಂದ ಅನ್ನೋದೇನಪ್ಪಾ ಅಂದ್ರೆ ಎಲ್ಲಿವರೆಗೂ ಶಕ್ತಿ ಅದ ಅಲ್ಲಿವರೆಗೂ ಮಾಡೋದು, ಎಲ್ಲಿವರೆಗೂ ಹೊಟ್ಟೆ ಅದ ಅಲ್ಲಿವರೆಗೂ ಮಾಡೋದು, ಎಲ್ಲಿವರೆಗೂ ಬದುಕಿರ್ತೀವೋ ಅಲ್ಲಿವರೆಗೂ ಮಾಡೋದು ಅಂತ. ಹಾಗಾಗಿ ನಾವೇನಪ್ಪಾ ಅಂತಂದ್ರ ಕಾಯಕ ಮಾಡ್ಲೇಬೇಕು. ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿ ಪುಳಿ. ಅತ್ತ ನೋಡ್ತೀವತ್ತಾಗ ಲಕ್ಷ್ಮಿ ತಾನ ಒಲಿತಾಳ, ತಾನ ಬರ್ತಾಳ. ಹಾಗಾಗಿ ನಾವು ಲಕ್ಷ್ಮಿಯನ್ನ ಬೆನ್ನ ಹತ್ತುವುದಲ್ಲ, ನಾವು ಸರಸ್ವತಿಯನ್ನ ಬೆನ್ನ ಹತ್ತುವುದಲ್ಲ, ಅವರ ಬರ್ತಾರ. ನಾವು ಆ ರೀತಿ ಸೇವಾ ಮಾಡ್ಬೇಕು, ಆ ರೀತಿ ದುಡಿಬೇಕು, ಆ ರೀತಿ ಜೀವನ ಮಾಡ್ಬೇಕು. ಅಂದಾಗ ಅವರು ಬಂದು ತಾವ ಏನ್ ಕೊಡ್ಬೇಕು ಕೊಟ್ಟು ಹೋಗ್ತಾರ ಅನ್ನುವಂತ ಮಾತದ. ಅದಕ್ಕೆ ಗಂಡನಿಗೆ ಹೇಳಿದಳು, ಮಾರಯ್ಯ ನೀನ್ ಅಂಜಬೇಡ, ಅಮರೇಶ್ವರ ಲಿಂಗದ ಸೇವೆಯುಳ್ಳ ನಕ್ಕರ ಅಂಜದಿರೆನ್ನಾಳದನೆ ಅಂತ ಹೇಳಿದ್ಲು. ಏನಂದು ಕಳಿಸಿದಳ್ರಿ, ಬಸವಣ್ಣವರಿಗೂ ಎಲ್ಲಾ ಶರಣರಿಗೂ ನಾಳೆ ಪ್ರಸಾದಕ್ಕೆ ಬರ್ರಿ ಅಂತ ಹೇಳ್ಬಿಡ್ರಿ ಅಂತ ಕಳಿಸಿದಳು. ಅಂಜಿದ ಗಂಡನಿಗೆ ಧೈರ್ಯ ಹೇಳಿದ್ಲು, ಅಂಜಬೇಡ್ರಿ ದೇವ್ರ ನಮ್ ಬೆನ್ನಿಗೆ ಅದಾನ ಅಂತ ಹೇಳಿ ಕಳಿಸಿದಳು. ಹೋದ ಮಾರಯ್ಯ, ಅಕ್ಕಿ ಚೆಲ್ಲಿದ, ಬಸವಣ್ಣವ್ರನ್ನ ಭೇಟಿ ಆದ, ಎಲ್ಲಾ ಶರಣರನ್ನ ಭೇಟಿ ಆದ, ನಾಳೆ ನಮ್ಮ ಮನೆಗ್ ಪ್ರಸಾದಕ್ಕೆ ಬರ್ಬೇಕು, ನಾಳೆ ನಮ್ಮ ಮನೆಗ್ ಪ್ರಸಾದಕ್ಕೆ ಬರ್ಬೇಕು. ಎಲ್ಲರಿಗೂ ಹೇಳ್ಕೊಂಡು ಬಂದ, ಎಲ್ಲರಿಗೂ ಹೇಳ್ಕೊಂಡು ಬಂದ. ಅವಾಗ ಏನಾಯ್ತಪ್ಪ ಅಂತಂದ್ರೆ ಎಲ್ಲರೂ ಮಾರನೇ ದಿನ ಬರ್ಬೇಕು. ಮನೆ ಸಜ್ಜಾಗಿತ್ತು. ಮನೆ ಅಂದ್ರೇನ್ರಿ, ಅರಮನೆ ಏನದು, ಗುಡಿಸಲ. ಗುಡಿಸಲ ಆದ್ರೇನು, ಅಂಗಳಿಲ್ಲೇನು, ಎಲ್ಲಾರನ್ನು ಕುಂಡ್ರಿಸಿದ್ರಿ. ಅಂಗಳ ಎಲ್ಲ ಸ್ವಚ್ಛ ಮಾಡಿದ್ರು, ನೀರ್ ಹೊಡೆದಿದ್ರು, ರಂಗೋಲಿ ಹಾಕಿದ್ರು, ಏನೆಲ್ಲ ವ್ಯವಸ್ಥೆ ಮಾಡಿದ್ರು. ಬಂದ ಶರಣರನ್ನ ಸಾಲ್ ಹಿಡಿದು ಕುಂದ್ರಿಸಿದ್ರಿ. ಮಾಡ್ಬೇಕಂತ ಮನಸ್ಸು ಮಾಡಿದ್ರಿ, ಹೆಂಗಾರ ಮಾಡ್ಬೋದಳ ಅಂತಿರ್ತಾರ ನೋಡ್ರಿ. ಮನಸ್ಸು ಮಾಡಿ ಹೆಂಗಾರ ಆಕತ್ತದ ಅಂತಿರ್ತಾರಲ್ಲ, ಹಂಗ ಮನಸ್ಸು ಮಾಡಿದ್ರು ಏನಾತಂದ್ರ ಬಸವಣ್ಣವ್ರನ್ನ ಹಿಡ್ಕೊಂಡು ಎಲ್ಲಾ ಶರಣರು ಬಂದ್ರು. ಎಲ್ಲರಿಗೂ ಒಳಗ ಹೊರಗ ಅಂಗಳದಾಗ ಎಲ್ಲಾರನ್ನು ಕುಂದ್ರಿಸಿದ್ರು. ಈಕೆ ಮಾಡ್ಯಾಳ ಒಂದ್ ಗಡಿಗೆ ತುಂಬ ಅಡಿಗೆ ನೀಡಾಕತ್ತಳು. ಮಾರಯ್ಯ ಅಂದ, ಏನಪ್ಪಾ ಅಂತ, ಏನ ಇಲ್ಲ ಮಾಡೋಣ, ಸೇವಾ ಮಾಡೋಣ, ದಾಸೋಹ ಮಾಡೋಣ ಅಂತ ಮಾಡಕ್ ಶುರು ಮಾಡಿದ್ರೆ ನೀಡೇ ನೀಡ್ತಾರ. ಗಡಿಗೆ ಮಾಡಿದ ಗಡಿಗೆ ಖಾಲಿ ಆಗುವಲ್ರಿ. ಎಲ್ಲರಿಗೂ ಪ್ರಸಾದ ಮುಟ್ಟಿತಂತ ನೋಡ್ರಿ, ಎಲ್ಲರಿಗೂ ಪ್ರಸಾದ ಮುಟ್ಟಿತು. ಆಶ್ಚರ್ಯ ಆದ್ರೆ ಎಲ್ಲಾರು, ಬಸವಣ್ಣವ್ರು ಬಂದಾರ, ಅಲ್ಲಂ ಪ್ರಭು ಬಂದಾರ, ಇನ್ನುಳಿದವ್ರು ಎಲ್ಲಾರು ಬಂದಾರ. ಆಶ್ಚರ್ಯ ಆದ್ರು. ಬಸವಣ್ಣನವರು ತಮ್ಮ ಮಹಾಮನಿ ಒಳಗೆ ಉಣಿಸೋದು ದೊಡ್ಡದಲ್ರಿ. ಮಹಾಮನಿ ಒಳಗೆ ಲಕ್ಷದ ಮೇಲೆ 96,000 ಗಣಗಳಿಗೆ ಉಣಿಸೋದು ದೊಡ್ಡದಲ್ಲ. ಲಕ್ಕಮ್ಮ ತನ್ನ ಗುಡಿಸಲ್ದಾಗ ಹೊರಗೆ ಕುಂಡ್ರಿಸಿ ಇವ್ರಿಗೆ ಎಲ್ಲರಿಗೂ ಉಣಿಸಿರ್ಲಲ್ಲ, ಇದು ಬಹಳ ದೊಡ್ಡದು ಅಂತೇಳಿ. ಎಂಥ ಶಕ್ತಿ, ಎಂಥ ಭಕ್ತಿ. ಎಲ್ಲರಿಗೂ ಉಣಿಸಿದ್ಲು ತಾಯಿ. ಎಲ್ಲರೂ ಆನಂದದಿಂದ ಹೊಗಳಿದ್ರು. ಏನ ಸವಿ, ಏನ ರುಚಿ ಹೊಗಳಿದ್ರು. ಹಂಗ ಇರ್ತದ್ರಿ ಅದು. ಭಕ್ತಿಯಿಂದ ಮಾಡಿದ್ದು ಬಹಳ ರುಚಿ ರೀ. ಏನ್ ಇರ್ತದೋ ಇರಂಗಿಲ್ವೋ ಅದ್ರಾಗ ಬಹಳ ರುಚಿ ಆಗಲಿ ಅಂತ ಏನೆಲ್ಲ ಅರ್ಧ ಹಾಕಿದ್ರು ಆಗಂಗಿಲ್ರಿ ಅದು. ಮಸಾಲೆ ಹೋಗಿ, ಗರಂ ಮಸಾಲೆ ಹೋಗಿ, ಕೊಬ್ಬರಿ ಹರಿದು ಹೋಗಿ, ಏನ್ರಪ್ಪ ಅಲ್ಲ ಬೆಳ್ಳುಳ್ಳಿ ಹರಿದು ಹೋಗಿ, ಏನಪ್ಪ ಇನ್ನಟ್ಟ ಕಂಪಾಗಲಿ ಮತ್ತೊಂದು ಹಾಕು, ಏನೆಲ್ಲ ಹಾಕಿದ್ರು ಕೂಡ ಆಗಂಗಿಲ್ಲ. ಭಕ್ತಿಯಿಂದ ಒಂದೀಟ್ ಏನೋ ಹಾಕಿದ್ರು ಕೂಡ ಅದೇಟ್ ರುಚಿ ಆಗ್ತದ ಅಂತೇಳಿ. ಮೊದಲೆಲ್ಲ ನೋಡ್ತೀವಲ್ಲ, ಅಜ್ಜ ಏನ್ ಇಂಥವೆಲ್ಲ ಇದ್ದಿದ್ದಿಲ್ರಿ ಅವಾಗ. ಇಟ್ಟೆಲ್ಲ ಅರ್ಧ ಹಾಕು, ಕುಟ್ಟಿ ಹಾಕು, ಹರಿದು ಹಾಕು, ಏನೇನು ಇದ್ದಿದ್ದಿಲ್ಲ. ಖರೆ ಅವ್ರು ಮಾಡಿದ್ದು ಎಷ್ಟು ರುಚಿಯಾಗಿರ್ತಿತ್ತು. ಸಾರು ಅನ್ನಂಗ ಇಲ್ಲ, ನೀರೇನೋ ಅನ್ನುವಂಗಿರ್ತಿತ್ತು. ಆದ್ರೆ ಉಂಡ್ರೆ ಎಷ್ಟು ರುಚಿ ಅದೆಲ್ಲ. ಈಗೂ ರಸಮ್ ಅಂತ ಮಾಡ್ತಾರ ನೋಡ್ರಿ, ಆ ಕಡೆ ಮಲ್ನಾಡ್ ಕಡೆ ಮಾಡ್ತಾರ. ಚಿಡಿನ ಇರ್ತದ್ರಿ ಅದೆಲ್ಲ, ಎಷ್ಟು ರುಚಿ ಇರ್ತದ ಅಂತ. ಇರ್ಲಿ, ಇಲ್ಲೇನಪ್ಪಾ ಅಂದ್ರೆ ಎಲ್ಲರಿಗೂ ಪ್ರಸಾದ ಮಾಡಿಸಿದ್ರು. ಎಲ್ಲಾರು ಹೊಗಳಾಕತ್ರು. ಏನು ಹೊಗಳಿದ್ರು ಅಂದ್ರೆ, ಸತ್ಯವೆಂಬ ತಟ್ಟೆಯಲ್ಲಿ ಚಿತ್ತಶುದ್ಧಿ ಎಂಬ ವಿಭೂತಿಯ ಬೈಚಿಟ್ಟು ಸಕಲ ಸಂಪದ ಪ್ರಮಥರು ಮುಂತಾಗಿ ಅಮರೇಶ್ವರ ಲಿಂಗದ ಆಶ್ರಯದಲ್ಲಿ ಪ್ರಸಾದವ ಕೊಂಬುದಕ್ಕೆ ಬಾರಾ ಸಂಗನ ಬಸವಣ್ಣ ಅಂತ ಕರೆದು ಬಂದ್ರೆ ಎಲ್ಲಾರು ಬಂದು ಊಟ ಮಾಡಿ ಅವರೆಲ್ಲರೂ ಮೆಚ್ಚುಗೊಳ್ತಾರ. ಏನಪ್ಪಾ ಅಂದ್ರೆ ಆರಾರ ನೇಮಕ್ಕೆ ಸಂದಿತ್ತು, ಇಚ್ಛಾ ಭೋಜನಕ್ಕೆ ಕೃತ್ಯವಾಯಿತು. ಮಹಾಘನದೊಳಗೆ ಕಂಡೆಯ ಸಂಗನ ಬಸವಣ್ಣ ಗುಹೇಶ್ವರ ಲಿಂಗಕ್ಕೆ ಆಶ್ಚರ್ಯವಾಯಿತು ಅಂತ ಯಾರಂದ್ರಿ ಪ್ರಭುದೇವ್ರತಾರ. ಇದೇನಿದು ಯಪ್ಪ ಅಂತಂದ್ರ ಅವರು ಏನಂತಾರ ಅಂದ್ರೆ,
ನೋಡು, ಆರಾರ ನೇಮಕ್ಕೆ ಸಂದಿತ್ತು. ನೋಡ್ರಿ, ಯಾರ ನೇಮ ಹೆಂಗೋ ಗೊತ್ತಿಲ್ಲ, ಯಾರ ನೇಮಕ್ಕೆ ಯಾವ ದೇವರು ಒಲಿತಾನೋ ಗೊತ್ತಿಲ್ಲ, ಯಾವ ಶಕ್ತಿಯಿಂದ ಯಾರು ಎಂತ ಭಕ್ತಿ ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಅವರಂತಾರ, ಇಚ್ಛಾ ಭೋಜನಕ್ಕೆ ಕೃತ್ಯವಾಯಿತು. ಇದಕ್ಕೆ ಮಾರಯ್ಯ ಲಕ್ಕಮ್ಮನ ಭಕ್ತಿ ಎಂಥದ್ದು ನೋಡು, ಇವರ ನೇಮ ಎಂಥದ್ದು ನೋಡಪ್ಪ. ಎಲ್ಲರಿಗೂ ಪ್ರಸಾದ ಮಾಡಿಸುವಷ್ಟು ಶಕ್ತಿ ಬಂತಲ್ಲ ಇವರಿಗೆ. ಎಂತ ಆಶ್ಚರ್ಯ! ಇಚ್ಛಾ ಭೋಜನಕ್ಕೆ ಕೃತ್ಯವಾಯಿತು. ಮಹಾ ಘನದೊಳಗಣ ಕಂಡೆಯ ಸಂಗನ ಬಸವಣ್ಣ. ನೋಡಿದನಪ್ಪ ಸಂಗನ ಬಸವಣ್ಣ, ಎಂತ ಆಶ್ಚರ್ಯ! ಅವ್ರು ಹೇಳ್ತಾರ, ಗುಹೇಶ್ವರ ಲಿಂಗಕ್ಕೆ ಆಶ್ಚರ್ಯವಾಯಿತು. ನನಗ ನಿನಗಲ್ಲೋ ಯಪ್ಪ ಬಸವಣ್ಣ, ದೇವರಿಗೆ ಆಶ್ಚರ್ಯ ಆತು ಅಂತೇಳಿ. ಹಂಗಾಗ್ಯದ ಇಲ್ಲಿ ದಾಸೋಹ. ಮುಂದೆ ಹೇಳ್ತಾರ ಬಸವಣ್ಣವರು, ಹೌದು ಪ್ರಭುದೇವ, ನೀ ಹೇಳ್ದಂಗ ನನಗಟ್ಟ ಆಶ್ಚರ್ಯ ಆಗಿಲ್ಲ, ನಿನಗಷ್ಟ ಆಶ್ಚರ್ಯ ಆಗಿಲ್ಲ, ದೇವರೇ ಆಶ್ಚರ್ಯ ಪಡುವಂತ ಸಂದರ್ಭ ಇದು ಅಂತ ಅವರು ಒಂದು ವಚನ ಹೇಳ್ತಾರ ಬಸವಣ್ಣವರು. ಏನಂತಾರ ಅಂದ್ರೆ, ಮನೆ ನೋಡ ಬಡವರು, ಮನ ನೋಡ ಘನಮನ ಸಂಪನ್ನರು, ಧನ ನೋಡ ಬಡವರು, ಘನಮನ ಸಂಪನ್ನರು, ಕೂಡಲ ಸಂಗನ ಶರಣರು, ಕರುಳಿಲ್ಲದ ಕಲಿಗಳು, ಆರಿಗೆ ಉಪಮಿಸಬಾರದು ಅಂತ ಹೇಳಿದ್ರು. ಬಸವಣ್ಣವ್ರಂದ್ರು ಏನಪ್ಪಾ ಅಂದ್ರ, ಮನೆ ನೋಡ ಬಡವರು, ಮನೆ ನೋಡಿದ್ರೆ ಬಡವರು ಪಾಪ, ಮನ ನೋಡ ಸಂಪನ್ನರು, ಮನಸ್ಸು ನೋಡಿದ್ರೆ ಎಂತ ಶ್ರೀಮಂತರು ಅಂದ್ರೆ ಅವರಂತ ಶ್ರೀಮಂತರು ಯಾರಿಲ್ಲ. ಹೊರಗಿನ ಮನೆ ಶ್ರೀಮಂತಿಕೆ ಇದ್ದು ಮನಸ್ಸು ಬಹಳ ಬಡವಿತ್ತಂದ್ರೆ ಏನ್ ಮಾಡೋದು? ಯಾರನ್ನೂ ಪ್ರೀತಿಸದ, ಯಾರನ್ನೂ ಗೌರವಿಸದ, ಯಾರಿಗೂ ಕೈ ಎತ್ತಿ ನೀಡದ, ಯಾರನ್ನು ಒಪ್ಪಿ ಪ್ರೀತಿಸದ ಮನಸ್ಸು, ಬಡ ಮನಸ್ಸಿತ್ತಂದ್ರೆ ಮನೆ ಎಂತ ದೊಡ್ಡದಿದ್ದರೆ ಏನ್ ಮಾಡೋದದ? ಮನೆ ನೋಡ ಬಡವರು, ಮನ ನೋಡ ಸಂಪನ್ನರು. ಮುಂದೆ ಹೇಳ್ತಾರ, ಧನ ನೋಡ ಬಡವರು, ಘನ ಮನ ಸಂಪನ್ನರು. ರೊಕ್ಕದಿಂದ ಬಡವರು ಖರೆ, ಹಣದಿಂದ ಬಡವರು ಖರೆ, ಆದ್ರ ಮನಸ್ಸು ನೋಡಿ ಎಂತ ಶ್ರೀಮಂತ ಮನಸ್ಸೈತಿ ಅಂದ್ರೆ ಕೊಡಬೇಕಂತಾರ, ಆಮೇಲೆ ಮಾಡ್ಬೇಕಂತಾರ, ನೀಡ್ಬೇಕಂತಾರ, ಉಣಿಸ್ಬೇಕಂತಾರ. ಎಂಥ ಮನಸ್ಸಪ್ಪ, ಎಂತ ದೊಡ್ಡ ಮನಸ್ಸು ಅಂದ್ರೆ, ಮಾಡಿದ ಅಡಿಗೆ ಈಟ ಗಡಿಗೆ ಒಳಗ ನೀಡಿದ್ರು ಖಾಲಿ ಆಗಲಿಲ್ಲ, ಉಂಡ್ರು ಅವರಿಗೆ ಹಸಿವು ಉಳಿಲಿಲ್ಲ, ಎಲ್ಲರೂ ಸಮಾಧಾನ ಆದ್ರು ಅಂದ್ರೆ ಎಂತ ಆಶ್ಚರ್ಯ ಅಂದ್ರೆ ಬಸವಣ್ಣವರು. ಕೂಡಲ ಸಂಗನ ಶರಣರು, ಕರುಳಿಲ್ಲದ ಕಲಿಗಳು, ಆರಿಗೆ ಉಪಮಿಸಬಹುದು. ಕರುಳಿಲ್ಲದ ಕಲಿಗಳು ಅಂದ್ರೆ ಆಸೆ ಇಲ್ದವ್ರು ಅವರು ಶರಣರು. ದೇವ್ರು ಯಾರಿಗ್ ಕೊಡ್ತಾನಂತಂದ್ರೆ ಆಸೆ ಇಲ್ದವ್ರಿಗೆ ಕೊಡ್ತಾನಂತ. ಆಸೆ ಇದ್ದವ್ರಿಗೆ ಯಾಕೆ ಕೊಡುದಿಲ್ಲ ಅಂದ್ರೆ, ಆಸೆ ಇಲ್ಲದ ಮನಸ್ಸು ಅಂದ್ರೆ ತಳ ಇಲ್ಲದ ಗಡಿಗೆ ಅಂತ್ರಿ. ಅದು ಎಟ್ ಹಾಕಿದ್ರು ಏನಾಕಾದ್ರಿ ಸೋರಿ ಹೋಗ್ತಾ, ಅದಕ್ಕೆ ದೇವ್ರು ಕೊಡುದಿಲ್ಲ ಅಂತ ಅವ್ರಿಗೆ. ಆಸೆ ಇದ್ದ ಮನುಷ್ಯ ಅಂದ್ರ ತಳ ಇಲ್ಲದ ಗಡಿಗೆ ಇದ್ದಂಗ. ಹಂಗಾಗಿ ಯಾರಿಗ ಆಸೆ ಇಲ್ಲಲ್ಲ ಅವ್ರಿಗೆ ಕೊಡ್ತಾನ ಅನ್ನುವಂತಹದ್ದು. ಏನು ಕಥೆಗಳು ಒಂದರ ಮೇಲೆ ಒಂದು ಅದಾವಿರ್ಲಿ, ಸಮಯ ಆಗ್ತದೆ. ಆದ್ರೆ ಕವಿ ಶೆಟ್ಟಿ ಸರ್ ಒಂದ್ ಸೂಚನೆ ಕೊಟ್ಟದ್ದಕ್ಕೆ ನಾವು ಧಾರಾಳವಾಗಿ ಅದೀವಿ. ಏನಪ್ಪಾ ಅಂದ್ರ, ಅಮಾವಾಸ್ಯೆ ಶಿವಾನುಭವ ಜೊತೆಗಿದ್ದದ್ದು ಒಂದು, ಇನ್ನು 5 ದಿನ ಐತ್ರಿ ಪ್ರವಚನ ಮಂಗಲಾಗುದು, 5 ದಿನ ಐತಿ. ಮತ್ತ ಇವತ್ತೊಂದ್ 10 ಮಿನಿಟ್ ಹೆಚ್ಚಿಗೆ ತಗೊಂಡ್ರೆ ಏನೂ ತೊಂದರೆ ಇಲ್ಲ. ಅದಕ್ಕೆ ನಮ್ಮ 10 ನಿಮಿಷ ನಮ್ಮ ದೇವರಿಗೆ ಕೊಟ್ಟ ಕಾರಣ 10 ನಿಮಿಷ ನಿಮ್ಮದ ನಾವು ತಗೋತೀವ್ರಿ. ಹಿಂಗದರಿ ಕೊಟ್ಟು ತಗೊಂಡು ಮಾಡಬೇಕಲ್ಲ. ನಮ್ದು ಅವ್ರಿಗೆ ಕೊಟ್ಟಿವ್ರೆ, ನಿಮ್ಮದ ನಾವ್ ಇಸ್ಕೊತೀವ್ರಿ. ನೀವೇನ್ ಮಾಡ್ರಿ, ಮನೆಯನ್ನಾರ್ದು ಒಂದ್ 10 ನಿಮಿಷ ನೀವು ಇಸ್ಕೊಂಡ್ಬಿಡ್ರಿ, ಅಥವಾ ಧಾರಾವಾಹಿದ ಒಂದ್ 10 ನಿಮಿಷ ನೀವು ತಗೊಂಡ್ಬಿಡ್ರಿ. ಹೌದಲ್ಲ? ಇರ್ಲಿ. ಬಸವಣ್ಣವರು ಹಿಂಗ ಆಶ್ಚರ್ಯಪಟ್ರು. ಆರಿಗೆ ಉಪಮಿಸಬಹುದು. ಯಾರನ್ನ ಹೋಲಿಕೆ ಮಾಡ್ಬೇಕಪ್ಪ ಇವರಿಗೆ? ಇಂಥ ಶರಣರದಾರಲ್ಲ, ಇವ್ರನ್ನ ಯಾರಿಗ್ ಹೋಲಿಸೋದು ಅಂತ ಹೋಲಿಸಾಕ ಬರುವುದಿಲ್ಲ, ಅಂತ ದೊಡ್ಡವರದಾರಪ್ಪ ಅಂತ ಬಸವಣ್ಣವ್ರಂದ್ರು. ಹಿಂಗೇನಾತು ಅಂತಂದ್ರೆ ಬಹಳ ಅದ್ಭುತವಾಗಿ ಅಂಥ ಪವಾಡ ನಡೀತು ಅನ್ನುವಂತಹದ್ದು. ಮುಂದೇನಾಯ್ತು ಅಂತಂದ್ರೆ ಎಲ್ಲಾರು ಸಂತೋಷ ಪಟ್ರು. ಆಗ ಹೊಗಳಿದ್ರು ಲಕ್ಕಮ್ಮನ್ನ, ಮಾರಯ್ಯನ್ನ ಹೊಗಳಿದ್ರು. ಏನ್ ಮಾಡಿದ್ರು, ಏನ್ ಚಂದ ಮಾಡಿದ್ರು ಅಂತ ಹೇಳಿ ಅವರೆಲ್ಲ ಹೊಗಳಿದಾಗ ಅವ್ರಂದ್ರು, ಲಕ್ಕಮ್ಮ ಅಂತಾಳ, ತನುವೀವಡೆ ತನುವೆನಗಿಲ್ಲ, ಮನವೀವಡೆ ಮನವೆನಗಿಲ್ಲ, ಧನವೀವಡೆ ಧನವೆನಗಿಲ್ಲ, ತನು ಮನ ಧನ ಸಕಲ ಸಂಪತ್ತುಳ್ಳ ನಿಮ್ಮ ಶರಣರ ತಪ್ಪಲೆಲ್ಲಕ್ಕಿಯ ನಾಯ್ದು ತಂದು ಎನ್ನೊಡಲ ಹೊರವೆನಾಗಿ ಅಮರೇಶ್ವರ ಲಿಂಗಕ್ಕೆ ನೀಡುವ ಬಯಕೆ ಎನಗಿಲ್ಲ ಸಂಗನ ಬಸವಣ್ಣ ಅಂತಾರ. ಬಸವಣ್ಣ ಮಾಡಿವಿ ನೀಡಿವಿ ಅಂದ್ರಲ್ಲ, ಅಂತ ಶಕ್ತಿ ನಮಗಿಲ್ಲ. ತನು ನೀಡ್ಬೇಕಂದ್ರ ತನು ಎನಗಿಲ್ಲ, ಮನ ನೀಡ್ಬೇಕಂದ್ರ ಮನವೆನಗಿಲ್ಲ, ಧನ ನೀಡ್ಬೇಕಂದ್ರೆ ಧನವೆನಗಿಲ್ಲ, ತನು ಮನ ಧನ ಸಕಲ ಸಂಪತ್ತುಳ್ಳ ನಿಮ್ಮ ಶರಣರ. ನೋಡ್ರಿ, ನಮಗ ತನುನೂ ಇಲ್ಲ, ಮನನೂ ಇಲ್ಲ, ಧನನೂ ಇಲ್ಲ,
ನಿಮ್ಮ ಶರಣರ ತನು ಮನ ಧನ ಉಳ್ಳ ಶರಣರ ಮನೆಯ ತಿಪ್ಪೆಯ ತಪ್ಪಲದ ಮಧ್ಯದಲ್ಲಿರುವ ಅಕ್ಕಿಯನ್ನು ಆಯ್ದು ತಂದು ಬದುಕುವವರು ನಾವು. ಅವ್ರಂತಾರವ್ರು ಏನಂತಾರಂದ್ರೆ, ನಿಮ್ಮ ತನು ಮನ ಧನ ಸಕಲ ಸಂಪತ್ತುಳ್ಳ ಶರಣರ ತಪ್ಪಲ ಲಕ್ಕಿಯನ್ನಾಯ್ದು ತಂದು ಎನ್ನೊಡಲ ಹೊರವೆನಾಗಿ. ನಾವು ಹೊಟ್ಟಿ ತುಂಬಿಸಿಕೊಳ್ಳೋದು ಹೆಂಗಂದ್ರ 4 ಮನಿ ಮುಂದೆ ಬಿದ್ದ ಅಕ್ಕಿಯ ಕಾಳನ್ನಾಯ್ದು ತಂದು ನಾವು ತಿಂದು ಬದುಕುವಾಗ ನಮಗ ತನು ಮನ ಧನ ಕೊಡಕ್ಕೆ ಎಲ್ಲಿ ಶಕ್ತಿ ಬರಬೇಕು ಬಸವಣ್ಣ? ಅದಕ್ಕೆ ನಿಮ್ಮ ಶರಣರ ಒಂದು ಹಾರೈಕೆ ಮತ್ತ ಅಮರೇಶ್ವರ ಲಿಂಗ ನೀಡ್ತತಿ ಅಂತ ನಾವು ಮಾಡ್ತೀವಿ ವಿನಃ ನಮ್ದೇನೂ ಇಲ್ಲ, ಅಂತ ಶಕ್ತಿ ನಮಗಿಲ್ಲ ಅನ್ನುವಂತ ಮಾತು ಅವ್ರು ಹೇಳ್ತಾರ. ನಂತರದಲ್ಲಿ ಬಸವಣ್ಣ ಅಂದ್ರು, ನಾ ನಡೆಯುವುದೆಲ್ಲ ಅನಾಚಾರ, ನಾ ನುಡಿಯುವುದೆಲ್ಲ ಅವಿಚಾರ, ನಡೆ ನುಡಿ ಶುದ್ಧವಿಲ್ಲದ ಅಪವಿತ್ರನ ತಂದು ನಿಮ್ಮೊಕ್ಕುದ ನಿಕ್ಕಿ ಸಲುಹಿದಿರಾಗಿ, ಎನಗಿನ್ನಾವ ಭಯವೂ ಇಲ್ಲ ಕೂಡಲ ಸಂಗಮ ದೇವರು ಸಾಕ್ಷಿಯಾಗಿ, ಆಯ್ದಕ್ಕಿಯ ಮಾರಯ್ಯನ ಮನೆಯ ಮಗನಾನಯ್ಯ ಅಂದ್ರು. ಬಸವಣ್ಣವ್ರಂತಾರ, ಯಪ್ಪ ಇಷ್ಟೆಲ್ಲಾ ಮಾಡಿದ್ರು ನಾವಂತವ್ರಲ್ಲ, ನಾವ್ ಬಾಳ ಸಣ್ಣವ್ರು, ಶರಣರ ಮನಿ ಮುಂದೆ ಬಿದ್ದ ಅಕ್ಕಿ ತಂದು ತಿನ್ನೋರು, ನಮಗಂತ ಶಕ್ತಿ ಇಲ್ಲ ಅಂತೀರಿ ಅಂದ್ರೆ ನೀವ ಬಾಳ ದೊಡ್ಡವರು ಅಂದ್ರ ಬಸವಣ್ಣವ್ರು. ಅವ್ರೇನಂತಾರ ಅಂದ್ರ ಅವ್ರಿಗಿಂತೂ ಸಣ್ಣವರಾಗಿ ಏನ್ ಹೇಳ್ತಾರಂದ್ರ, ನಮಗ್ ಯಾರ ಹಿಂಗ್ ಹೊಗಳಿದ್ರೆ ಏನಂತೀವ್ರಿ, ಎದೆ ಉಬ್ಬಿಸ್ತೀವ್ ನಾವೇನಪ್ಪಾ ಅಂದ್ರೆ ಹೌದೌದ್ ನಾವ್ ಮಾಡಿದ್ದ ಕರೆ, ನಾವ್ ಮಾಡಿದ್ ಈಗ ಸಾರ್ಥಕ ಆತಂತೀವ್. ನಾವು 4 ಮಂದಿ ನೋಡ್ಬೇಕು, ಹೌದ್ ಅನ್ಬೇಕು, ಮೆಚ್ಕೋಬೇಕು, ಅಟ್ಟ ಅಲ್ರಿ ಮತ್ತೆ ವರ್ಣನ ಮಾಡ್ಬೇಕು. ಇದ್ ಹಿಂಗಿತ್ತ, ಇದು ಹಿಂಗಿತ್ತ, ಇದು ಹಿಂಗಿತ್ತ ಅಂದ್ರೆ ಎಲ್ಲಿಲ್ಲದ ಸಂತೋಷ ನಮಗ. ಹಂಗ ಹೊಗಳಿಲ್ಲ ಅಂದ್ರೆ ನಮಗ ಸಮಾಧಾನ ಆಗೋದಿಲ್ಲ. ಅದ್ಯಾರೋ ನೋಡಿದ್ರಲ್ಲ, ಬಂಗಾರ ಕೊಂಡ ಮುದುಕಿ ಮೈ ಮೇಲೆ ಹಾಕೊಂಡು ಊರೆಲ್ಲ ತಿರುಗಾಡಿ ಕಿವಿ ಮೂಗ ತಲಿ ಕೊಳ್ಳ ತೋರಿಸಿ ಅಡ್ಡಾಡಿದ್ರು, ಯಾರೊಬ್ಬರೂ ಕೇಳಲಿಲ್ಲಂತ. ಕೊನೆಗೆ ಮಾಡಿದ್ರು ಏನಪ್ಪಾ ಅಂದ್ರೆ ಬಡಾ ಬಡ ಸಿಟ್ಟಿಗೆ ಎದ್ದು ಮನಿ ಮುಂದಿರುವ ಬಣಿವಿಗೆ ಬೆಂಕಿ ಹಚ್ಚಿ ಕೂತ್ಲಂತಕ್ಕಿ. ಅವ್ರವ್ರು ಎಂತ ಮಂದಿ ಅಂತ ಬೇಕೋತ ಬಣಿವಿಗೆ ಬೆಂಕಿ ಇಟ್ಟು ಕೂತ್ಕೊಂಡ್ಲು. ಅವಾಗ ಎಲ್ಲರೂ ಬೆಂಕಿ ಹಚ್ಚು, ನಾ ಕೂಡು ನೀ ಕೂಡು ಎಲ್ಲರೂ ಬಂದು ನೀರುಗ್ಗು ಮಣ್ಣುಗ್ಗು ಬೂದಿ ಉಗ್ಗು ಅಂತ ಅನ್ನುವಾಗ ಅವಾಗ ಏನಾತಂದ್ರೆ ಎಲ್ಲರೂ ಇಷ್ಟೆಲ್ಲ ಗದ್ಲ ಮಾಡ್ಕೋತ ನಿಂತಾಗ ಈ ಲಕ್ಷ ಕೆಲವ್ರದ್ದು ಯಾರ್ ಕಡೆ ಹೋತಂದ್ರೆ, ಕೆಲವರು ಗುದ್ದಾಡ ಆರ್ಸಾಕ್ ನಿಂತ್ರ ಇನ್ನು ಕೆಲವ್ರು ನೋಡಾಕ್ ನಿಂತಿರ್ತಾರೆ, ಆ ಮಾತ್ ಬೇರೆ. ನಿಂತವ್ರ ಪೈಕಿ ಒಬ್ರು ಯಾರನ್ನ ನೋಡಿದ್ರಂದ್ರೆ ಕಟ್ಟೆ ಕುಂತ ಮುದುಕಿ ನೋಡಿದ್ರು. ಆ ಬೆಂಕಿ ಏನ್ ಉರಿಯಾಕತ್ತಿತ್ತಲ್ಲ ಆ ಇದ್ರೊಳಗೆ ಈಕಿ ಕೊಳ್ಳನವೆಲ್ಲ ಮಿನ್ಸಾಕತ್ತಿದ್ವತ್ತ. ಅವಾಗ ಆಕಿ ಸೀದಾ ಬಂದಾಕ ಏನ್ ಮಾಡಿಲ್ಲ, ಯಾವಾಗ ಮಾಡಿಸಿ ಇದನೆ ಅಂತ, ಚಲೋ ಮಾಡಿಸಿಲ್ವೇ ಅಮ್ಮ ಅಂತ ಅಂದ. ಅಯ್ಯ ನಿನ ಇದರ ಈಗ ಬಂದು ಕೇಳಿದೆಲ್ಲ, ಮೊದಲ ಕೇಳಿದ್ದೆ ಅಂದ್ರೆ ಬಣಿವಿ ಉರಿ ಹಚ್ಚುದರ ತಪ್ಪಿತ್ತು ಅಂತ, ಬಣಿವಿ ಬೂದಿ ಆಗುದರ ತಪ್ಪಿತ್ತು ಏನ್ರಿ. ಹಿಂಗ ನಮ್ಮನ್ನ ನೋಡ್ಬೇಕು, ಮೆಚ್ಕೋಬೇಕು. ಊಟ ತನ್ನಿಚ್ಛೆ ನೋಟ ಪರದಿಚ್ಛೆ ಅಂತ. ಊಟ ಮಾಡುವಾಗ ಯಾರು ನೋಡ್ದಿದ್ರು ನಡೀತದೆ ಏನ್ರಿ. ಹೆಚ್ಚಿಗೆ ಉಣ್ಣವ್ರು ಇದ್ರು ಕಡಿಮೆ ಉಣ್ಣವ್ರು ಇದ್ರು ಕೂಡ, ಹೌದಲ್ರಿ. ಕಡಿಮೆ ಉಣ್ಣವ್ರು ಇದ್ರು ಏನ್ ಮಾಡ್ತಾರಿ, 4 ಮಂದಿ ನೋಡ್ಲಿಕ್ರ ಬಾಳ ಚಲೋ ಗಪ್ಪನ ಉಂಡೆ ಎದ್ದು ಬಿಡ್ಬೇಕಂತ. ಹೆಚ್ಚಿಗೆ ಉಣ್ಣವ್ರಿದ್ರು ಹಂಗ ಅಂತಾರ, ಒಂದು ಹೆಚ್ಚಿಗೆ ಉಂಡು ಬಿಡ್ಬೇಕು, ಯಾರು ನೋಡ್ಲಿಲ್ಲ ಅಂದ್ರೆ ಬಾಳ ಚಲೋ ಅಂತಿರ್ತಾರೆ. ಊಟ ತನ್ನಿಚ್ಛೆ, ಊಟ ಆತ ಹೆಂಗಾರು ಮಾಡ್ಲಿ ಮಂದಿ ನೋಡ್ಲಿಕ್ರ ಸಾಕತ್ತಾನ. ಆದ್ರ ನೋಟ ಪರರಿಚ್ಛೆ, ಆಭರಣ ಹಾಕೊಂಡ್ರೆ, ಅರಿವಿ ಹಾಕೊಂಡ್ರೆ ಏನ್ರಿ, ಭೂಮಿ ತಗೊಂಡ್ರೆ, ಸೀಮಿ ತಗೊಂಡ್ರೆ 4 ಮಂದಿ ನೋಡ್ಲತ್ತಾನ, ಮೆಚ್ಚಲಿ ಅಂತಾನ, ಹೌದಲ್ರಿ. ಮತ್ತ ಊಟ ಕರೀದಿ ಅದಕ್ರಿ ಮತ್ತೆಲ್ಲ ಅವೆಲ್ಲ ನೋಡ್ಬೇಕು ಅಂತಲೇ, ಮೆಚ್ಕೋಬೇಕು ಅಂತಲೇ ನಮಗ ಅವಾಗ ಸಮಾಧಾನ ಆಗೋದು, ಹೌದಲ್ರಿ. ನಾವೆಲ್ಲ ಖರ್ಚು ಮಾಡಿ ಚಲೋ ಅರಿವಿ ಹಾಕೊಂಡು ಅಡ್ಯಾಡಿದ್ವಿ, ಯಾರೊಬ್ರು ಏನು ಅನ್ಲಿಲ್ಲ ಅಂದ್ರೆ ಅಸಮಾಧಾನ ಆಕೈತಿ. ಅದು ನಮಗಾಗಿ ತಗೊಂಡ್ರು, ನಮಗ್ ಬೇಕಾದ ತಗೊಂಡ್ರು ಕೂಡ ನಮಗ್ ಖುಷಿ ಆಗಲ್ಲ. 4 ಮಂದಿ ಹೌದಂದಾಗ ಖುಷಿ ಆಗಲ್ಲ. ಹಾಗಾಗಿ ಏನಪ್ಪಾ ಅಂದ್ರೆ ಹಿಂಗಿರುವಾಗ ಬಸವಣ್ಣವರು ಅವ್ರಂದ್ರು, ನಾ ಏನು ಮಾಡಿಲ್ಲ ನೀಡಿಲ್ಲ ಅನ್ನುವ ಲಕ್ಕಮ್ಮನ ಮುಂದೆ ಬಸವಣ್ಣವ್ರ ಏನಂತಾರ, ಅವ್ರಿಗಿಂತೂ ಸಣ್ಣವರಾಗಿ ಹೇಳ್ತಾರ. ಅವ್ರಂದ್ರು, ನಾ ನಡೆಯುವುದೆಲ್ಲ ಅನಾಚಾರ, ನಾ ನುಡಿಯುವುದೆಲ್ಲ ವಿಚಾರ, ನಡೆ ನುಡಿ ಶುದ್ಧವಿಲ್ಲದ ಅಪವಿತ್ರನ ತಂದು ನಿಮ್ಮೊಕ್ಕುದ ನಿಕ್ಕಿ ಸಲುಹಿದರಾಗಿ, ಎನ್ನಗಿನ್ನಾವ ಭಯವಿಲ್ಲ ಕೂಡಲ ಸಂಗಮ ದೇವರು ಸಾಕ್ಷಿಯಾಗ, ಆಯ್ದಕ್ಕೆ ಮಾರಯ್ಯನ ಮಗ ನಾನು ನೋಡಯ್ಯ. ಯಾರಂತಾರಂದ್ರೆ, ತನು ಮನ ಧನ ನೀಡಕ್ ಆಗುದಿಲ್ಲ, ಶರಣರ ಮನೆ ಮುಂದೆ ಬಿದ್ದ ಅಕ್ಕಿ ತಂದು ಉಣ್ಣವ್ರು ನಾವು ಅಂತ ಹೇಳ್ತಿರಲ್ಲ, ನಿಮ್ಮ ಮನಿ ಮಗ ನಾನ್ ಅಂದ್ಬಿಟ್ರು. ಇದಕ್ಕಿಂತ ಹೆಚ್ಚಿಂದ ಏನ್ ಹೇಳ್ಬೇಕು. ನಾವ್ ಬಾಳ ಬಡವ್ರಿ ಅಂತಂದಾಗ ನಾವು ನಿಮ್ಮರ ಅಲ್ರಿ ಅಂತ ಅಂದ್ಬಿಟ್ರೆ, ಹೌದಲ್ರಿ. ನಾವು ನಿಮ್ಮರ ಅಂದ್ರೆ ಏನಂದಂಗ ಆತ, ಬಡವ್ರಿ ಅನ್ನ. ಬಸವಣ್ಣವರು ಮೊದಲ ಎನಗಿಂತ ಕಿರಿಯರಿಲ್ಲ ಅನ್ನೋರು, ಅಹಂಕಾರ ಬೇಡ ಅನ್ನೋರು, ಬಹಳ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿರೋರು.
ಅವರು ಕೂಡ ಶರಣರಿಗೆ ಶರಣು ಅಂತ ಹೇಳಿದರು. ನಿಮ್ ಮನಿ ಮಗ ಅಂತ ಹೇಳ್ಬಿಟ್ರ ಅವರಿಗೆ. ಇಂಥ ಅಪರೂಪದ ಪ್ರಸಂಗ ನಡೀತದ. ಇದೆಲ್ಲ ಆದ್ಮೇಲೆ ಶರಣರ ಬಾಯೊಳಗೆ ಆಯ್ದಕ್ಕೆ ಮಾರಯ್ಯ, ಆಯ್ದಕ್ಕೆ ಲಕ್ಕಮ್ಮನ ಭಕ್ತಿ, ಅವರ ಕಾಯಕ, ಅವರ ದಾಸೋಹವೇ ನಲಿದಾಡುತ್ತದೆ ಅನ್ನುವಂತಹದ್ದು ಹೆಂಗ ಅನೇಕ ವಚನಗಳನ್ನ ಆಯ್ದಕ್ಕೆ ಲಕ್ಕಮ್ಮ ಬರೀತಾರೆ. ಆ ವಚನಗಳನ್ನ ಹಾಡ್ತಾರೆ, ವಚನಗಳಿಂದ ಪ್ರಸಿದ್ಧಿಯನ್ನ ಪಡೀತಾರೆ. ವಚನಗಳಲ್ಲಿಯೇ ತಮ್ಮ ಬದುಕನ್ನ ಕಳೀತಾ ಅವರು ಕಲ್ಯಾಣದೊಳಗೆ ಲಿಂಗೈಕ್ಯರಾಗ್ತಾರೆ ಅನ್ನುವಂತಹದ್ದು ಬರ್ತದೆ. ಕಾಯಕ ಮಾಡ್ಕೋತ ತಮ್ಮ ಜೀವನವನ್ನೇ ಮಂಗಲ ಮಾಡಿಕೊಳ್ತಾರೆ, ಮುಕ್ತ ಮಾಡಿಕೊಳ್ತಾರೆ ಅನ್ನುವಂತಹ ಕಥೆಯನ್ನ ನಾವು ನೋಡ್ತಾ ಬರ್ತೀವಿ ಅನ್ನುವಂತಹದ್ದು. ಇಲ್ಲಿಗೆ ಆಯ್ದಕ್ಕೆ ಲಕ್ಕಮ್ಮ ಮತ್ತು ಮಾರಯ್ಯನವರ ಜೀವನ ಅದು ಮಂಗಲಗೊಳ್ಳುವಂತಹದ್ದು ಅಂತ ನೋಡ್ತಾ ಬಹಳ ವಿಶೇಷ ನೋಡಿದಿವ್ರಿ. ಮೊನ್ನೆ ನಿನ್ನೆ ಇವತ್ತ 3 ದಿನ ಏನ ಲಕ್ಕಮ್ಮ ಏನು ಮಾರಯ್ಯ ಬಹಳ ಅದ್ಭುತವಾದ ವಚನಗಳನ್ನ ನೋಡ್ಕೋತ ಬಂದೀವಿ ಅನ್ನುವಂತ ಮಾತನ್ನ ಹೇಳ್ತಾ, ಇನ್ನು ನಾಳೆಯ ದಿನ ನಮ್ಮ ನುಲಿಯ ಚಂದಯ್ಯನವರ ಬಗ್ಗೆ ನಾವು ನೋಡೋಣ ಅಂತ ಅನ್ನುವ ಮಾತು. ನೋಡ್ರಿ, ಶರಣ ದಂಪತಿಗಳು ಅಂತ ನೋಡುವಾಗ ಇಂಥವ್ರನ್ನ ನೋಡಿದೀವಿ. ಇಲ್ಲಿಯವರೆಗೂ ಒಟ್ಟ 7 ಜನ ಶರಣರ ಬಗ್ಗೆ ನೋಡ್ಕೋತ ಬಂದೀವಿ. ನಾಳೆ ನುಲಿಯ ಚಂದಯ್ಯನವರ ಬಗ್ಗೆ ನೋಡೋಣ ಅಂತ ಹೇಳ್ತಾ 154ನೇ ಶಿವಾನುಭವ ಅನುಭವದಂಗಳ ಕಾರ್ಯಕ್ರಮ, ಆ ಕಾರ್ಯಕ್ರಮದ ಜೊತೆಗೇನೆ ಪ್ರವಚನ ಇಲ್ಲಿವರೆಗೂ ನಡ್ಕೊಂಡು ಬಂದದ ಅಂತ ಹೇಳ್ತಾ, ಇನ್ನು ನಂತರದಲ್ಲಿ ಈ ಕಾರ್ಯಕ್ರಮದೊಳಗೆ ಇನ್ನೊಂದು ವಿಶೇಷ ಅಂತಂದ್ರೆ ನಮ್ಮ ಪಟ್ಟಣ್ ಶೆಟ್ಟಿ, ಸುರೇಶ್ ಪಟ್ಟಣ್ ಶೆಟ್ಟಿ ಅವರ ಮಗ, ಆತ ಒಂದು ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನ, ಅದನ್ನ ನಮ್ಮ ಕವಿ ಶೆಟ್ಟಿ ಸರ್ ಆಮೇಲೆ ಹೇಳ್ತಾರೆ, ಉತ್ತಮ ಅಂಕವನ್ನ ಪಡ್ಕೊಂಡು ಆತ ಪ್ರಶಸ್ತಿಗೆ ಭಾಜನನಾಗಿದ್ದಾನೆ. ಆತನಿಗೊಂದು ಗೌರವ ಮಾಡುವಂತಹದ್ದು, ಸತ್ಕರಿಸುವಂತಹದ್ದು. ಅದರ ಜೊತೆಗೆ ನಮ್ಮ ಗೋ ಸೇವಾ ಟೀಮ್, ಸಂತೋಷ್ ಆಲ್ಗೂರ್ ಮತ್ತು ಅವರ ಗೆಳೆಯರ ಬಳಗ ಗೋ ಸೇವಾ ಟೀಮ್ ಅಂತಾನೆ ಪ್ರಸಿದ್ಧ ಆಗೈತಿ ರಬಕವ್ಯಾಗ. ಅವರೆಲ್ಲರೂ ನೋಡ್ರಿ, ಇಬ್ಬರಿದ್ದವ್ರು 4 ಮಂದಿ ಇದ್ದಾರೆ. ಇವತ್ತ ಬಹುಶಃ 8 ಮಂದಿ ಅದಾರ ಏನ. ಅವರೆಲ್ಲರೂ ಒಂದು ಸಂಘಟನೆ ಮಾಡಿಕೊಂಡು ಇದೊಂದು ದೊಡ್ಡ ಸೇವಾರಿ. ಇವತ್ತು ರೈತರಾದವರು ಸಹಿತ ಮನ್ಯಾಗ ಒಂದು ಆಕಳ ಕಟ್ಟಾಕ ಒಲ್ಲತ್ತಾರ. ಅದನ್ನ ಯಾರು ನೋಡ್ಯಾರ್ರಿ, ಅದನ್ನ ಯಾರು ಮಾಡ್ಯಾರ್ರಿ ಅಂತಾರ. ಆದ್ರೆ ತಮ್ಮ ಮನಿದ ಅಲ್ಲದೆ ಇದ್ರು ಕೂಡ ಊರನ ಆಕಳಗಳನ್ನೆಲ್ಲವನ್ನ ಜೋಪಾನ ಮಾಡುವಂತಹದ್ದು. ಯಾಕಂದ್ರೆ ನೀವೆಲ್ಲ ಒಂದು ಅನ್ನ ರೊಟ್ಟಿ ಹಾಕಿ ಬಿಡ್ಬೋದು ಅವಕ್ಕ, ಅವ್ ಏನ್ ಮಾಡ್ತಾವ, ತಿನ್ಕೋತ ಅಡ್ಡಾಡ್ತಾವ, ಹೊಟ್ಟಿ ಕೆಡ್ತಾವ, ಕಾಲು ಬೇನೆ, ಬಾಯಿ ಬೇನೆ, ಅನೇಕ ರೋಗಗಳಿಗೆ ತುತ್ತಾಗ್ತಾವ, ಫಿಡ್ಸ್ ಬಂದು ಬೀಳ್ತಾವ. ಅವು ಏನಪ್ಪಾ ಅಂದ್ರೆ ಗಟ್ರದಾಗ ಬೀಳ್ತಾವ, ಹಳದಾಗ ಬೀಳ್ತಾವ, ಬಾವ್ಯಾಗೂ ಬಿದ್ದಂತ ಉದಾಹರಣೆಗಳದಾವ. ಇಂಥ ಎಲ್ಲಾ ಸಂದರ್ಭದೊಳಗೆ ಎಷ್ಟು ಕಷ್ಟಪಡ್ತಾರಂದ್ರ ಆ ಹುಡುಗರು. ಸಂತೋಷ್ ಆಲ್ಗೂರ್ ಮತ್ತು ಅವರ ಗೆಳೆಯರ ಬಳಗ ಅದನ್ನ ಇದ್ರಾಗ ಫೇಸ್ಬುಕ್ ನಾಗ ಹಾಕ್ತಿರ್ತಾರ. ಅವ್ರು ಹಾಕಿದ ಸರ್ತಿಗೊಮ್ಮೆ ಏನಂತಾರಂದ್ರೆ, ಪ್ರಚಾರಕ್ಕಾಗಿ ಅಲ್ಲ, ಸೇವೆ ಇದು ಎಲ್ಲರಿಗೂ ಗುರ್ತಾಲಿ, ಮತ್ತೊಬ್ರು ನಮ್ಮ ಕೈ ಜೋಡಿಸ್ಲಿ ಅಂತ ಹೇಳ್ತಿರ್ತಾರೆ. ಇವತ್ತೇನಾಗೈತಿ ಇವತ್ತಿನ ದಿನಮಾನದಾಗ ಅಂದ್ರೆ ಇವತ್ತು ಮಾಡಿದ ಕಾರ್ಯವನ್ನ ಹೇಳಲೇಬೇಕಾಗಿದೆ ಅನಿವಾರ್ಯವಾಗಿ. ಯಾಕಂದ್ರೆ ಗೊತ್ತಾಗುದಿಲ್ಲ, ಗುರ್ತಿಸಂಗಿಲ್ರಿ ಯಾರು ಒಳ್ಳೆ ಕೆಲಸಗಳನ್ನ. ಅದಕ್ಕ ಅವ್ರು ಎಷ್ಟು ಒಳ್ಳೆ ಕೆಲಸ ಮಾಡಕತ್ತಾರಂತ ನೋಡಿದ್ರೆ ನಮಗೆ ಹೆಮ್ಮೆ ಆಗ್ತದ. ಅದ್ರಾಗ ಮೂಕ ಪ್ರಾಣಿ, ಮನುಷ್ಯನಿಗೆ ಮಾಡಕ್ ಆಗ್ಲಿಲ್ಲ ಅಂದ್ರ ಏನೂ ತಪ್ಪಿಲ್ರಿ, ಬಿಟ್ಟು ಬಿಡ್ರಿ, ಮನುಷ್ಯಾಗ ಏನೂ ಮಾಡ್ಬೇಡ್ರಿ. ಯಾಕಂದ್ರ ಮನುಷ್ಯನಂತ ಏನಪ್ಪಾ ಅಂದ್ರೆ ಕೃತಜ್ಞಗೇಡಿ ಮತ್ತೊಬ್ರು ಇಲ್ರಿ. ಯಾಕಂದ್ರೆ ಎಷ್ಟ ಅವ ಉಪಕಾರ ಮಾಡಿದ್ರು ಕೂಡ ಒಂದ್ ದಿವ್ಸ ಬೇಕೋತಾನ್ರಿ. ಯಾರ ಮುಂದ್ ಬೈಲಿಕ್ಕರು ಮನಸ್ಸಿನಾಗರ ಬೇಕೋತಾನ. ಅಥವಾ ತನಗ್ ಬೇಕಾದ್ ಸಿಗ್ಲಿಲ್ಲ ಅಂದ್ರ ಅವ ಏನಪ್ಪಾ ಅಂದ್ರೆ ಅವ ಬಹಳ ಕೆಟ್ಟದಾಗಿ ತಿಳ್ಕೊಂಡ್ಬಿಡ್ತಾನ. ಹಾಗಾಗಿ ಮನುಷ್ಯ ಸ್ವಾರ್ಥಿ. ಆದ್ರೆ ಪ್ರಾಣಿ ಪಕ್ಷಿಗಳೇನದಾವಲ್ರಿ, ಮೂಕ ಪ್ರಾಣಿ, ಅವೆಲ್ಲ ದೇವರ ಇದ್ದಂಗ್ರಿ ಪಾಪ. ಎಂತ ಮುಗ್ಧ, ಅವುಗಳನ್ನ ನೋಡಿದ್ರೆ ನಮಗಂತೂ ಬಹಳ ಸಂಕಟ ಆದಂಗ ಆಗ್ತದ. ನಾಯಿ, ಬೆಕ್ಕು, ಆಕಳ, ಎಮ್ಮಿ, ಆಡು, ಕುರಿಗಳು ಇವುಗಳನ್ನೆಲ್ಲ ನಾವು ಅಂಗಳದಾಗ ನೋಡಿದಾಗ, ಅವುಗಳಿಗೆ ತ್ರಾಸ ಆದದ್ದನ್ನ ನೋಡಿದಾಗ ಮುಟ್ಟಿ ಮಾಡಾಕೂ ಆಗಲ್ಲ, ಅವನ್ ಕರ್ಕೊಂಬಂದ್ ಕುಂದ್ರಾಕೂ ಆಗಲ್ಲ, ಆದ್ರೆ ಹಂಗಂತ ಕೈ ಚೆಲ್ಲಾಕೂ ಆಗಲ್ಲ. ಎಂತ ಪರಿಸ್ಥಿತಿಪ್ಪ ದೇವ್ರ, ನೀನೇ ಕಾಪಾಡಪ್ಪ ಅಂತ ಮನಸ್ಸಿನಾಗ ನಾವು ಬೇಡ್ಕೋತಿರ್ತೀವಿ. ಅಂಥ ಮುಗ್ಧ ಜೀವಿಗಳಿಗೆ ನೀವ್ ಯಾರು ಕೂಡ ಹೊಡಿಬೇಡ್ರಿ, ಬಡಿಬೇಡ್ರಿ, ಗಾಡಿ ಹಾಸಬೇಡ್ರಿ. ಮತ್ತೇನಪ್ಪಾ ಅಂದ್ರೆ ಹಳಸಿದ್ದು ಪಳಸಿದ್ದು ಹಾಕ್ಬೇಡ್ರಿ, ಬೂಸ್ಟ್ ಬಂದಂತದ್ದನ್ನ ಹಾಕ್ಬೇಡ್ರಿ, ಪ್ಲಾಸ್ಟಿಕ್ ನ್ಯಾಗ ಕಟ್ಟಿ ಆಹಾರ ದಿನಸುಗಳನ್ನು ಒಗಿಬೇಡ್ರಿ. ಅವೆಲ್ಲ ತಿಂದು ಅವು ಜೀವ ಕಳ್ಕೊತಾವ. ಅದಕ್ಕೆ ಹಂಗ ಮಾಡ್ಬೇಡ್ರಿ ಅನ್ನೋದನ್ನ ಹೇಳ್ತಾ, ಮತ್ತ ತೊಂದರೆ ಒಳಗ ಸಿಕ್ಕಾಕೊಂಡ ಪ್ರಾಣಿಗಳನ್ನ ರಕ್ಷಣೆ ಮಾಡ್ರಿ. ನೋಡ್ರಿ, ಅವು ಗಟ್ರದಾಗ ಬಿದ್ದಿದ್ವು ಅಂದ್ರೆ ಏತಿ ತೆಗಿರಿ, ಅಯ್ಯೋ ಹೊಲಸು ಅನ್ನಬೇಡ್ರಿ ಏನ್ರಿ. ಯಾಕಂದ್ರೆ ಒಂದು ಜೀವಕ್ಕೆ ನೀವು ಮಾಡಿದ ಉಪಕಾರ ಅದು ದೇವರ ಸೇವಾನ ಆಗ್ತದ್ರಿ. ದೇವರು ಆ ದೃಷ್ಟಿಯೊಳಗ ನಿಮ್ಮನ್ನ ನೋಡ್ತಿರ್ತಾನ, ಪರೀಕ್ಷೆ ಮಾಡ್ತಾನ. ನೀವು ಮಾಡಿದ ಪೂಜೆಯನ್ನಷ್ಟ ಅವ ನೋಡೋದಿಲ್ಲ. ಪೂಜಾ ಮಾಡಿದ್ದನ್ನ ಅವ ನೋಡ್ಲಾರ್ದೆ ಇರಬಹುದು, ನೀವು ಸೇವಾ ಮಾಡಿದ್ದನ್ನ ಅವ ನೋಡ್ಲಾರ್ದೆ ಇರುವುದಿಲ್ಲ. ಅದಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಮಾಡಿದ ಸೇವಾ ನಿಜಕ್ಕೂ ದೇವರಿಗೆ ಮುಟ್ತದ ಅನ್ನೋದು ಎರಡು ಮಾತಿಲ್ಲ.
ಅದಕ್ಕೆ ದಯಮಾಡಿ ಪಶು ಪ್ರಾಣಿ ಪಕ್ಷಿಗಳನ್ನ ನೀವೆಲ್ಲ ರಕ್ಷಣೆ ಮಾಡ್ರಿ, ಗೌರವ ಕೊಡ್ರಿ. ಸಾಕಾದ್ರೆ ಯಾವ್ದಾದ್ರೂ ಒಂದು ಪ್ರಾಣಿಯನ್ನ ಸಾಕ್ರಿ, ಸಾಕಿದವರಿಗೆ ಸಹಾಯ ಮಾಡ್ರಿ ಅನ್ನುವಂತ ಮಾತುಗಳನ್ನು ಹೇಳಿ ಸಮಯ ಬಹಳ ತಗೊಳ್ಳೋರ್ದೆ. ಈಗಾಗಲೇ 15 ನಿಮಿಷ ನಾವು ತಗೊಂಡಿದ್ದೇವೆ. ಇನ್ನೇನಪ್ಪಾ ಅಂದ್ರೆ 10 ನಿಮಿಷಗಳ ಕಾಲ ಸತ್ಕಾರ ಕಾರ್ಯವನ್ನ ಮಾಡಿ ಸಂತೋಷ್ ಆಲ್ಗೂರನ ಕೆಲಸ ಬಹಳ ಅದ್ಭುತವಾಗಿ ನಡೆದಿದೆ. ನಾವೆಲ್ಲರೂ ಕೈ ಜೋಡಿಸೋಣ. ಇದ್ರ ಜೋಡಿ ಇನ್ನೊಂದು ಹೇಳುವುದಂದ್ರೆ, ಸರ್ಕಾರದ ವತಿಯಿಂದ ಒಂದು ಗೋಶಾಲೆ ಆಗ್ಬೇಕು ಅಂತ ಅದ, ತಾಲೂಕಿಗೊಂದು ಗೋಶಾಲೆ ಅಂತ ಅದ. ಆದ್ರೆ ಯಾರ್ಯಾರು ಏನ್ ಮಾಡಕತ್ತಾರೋ ಗೊತ್ತಿಲ್ಲ. ಬನಹಟ್ಟಿಯವರು ನಿಮಗೆ ಹೇಳ್ತೀನಿ, ಮಹಿಳಾ ಮಂಡಳದವರು 4 ಜನ ಬಂದಿದ್ರು. ಅಜ್ಜವ್ರ ನೀವು ಕೈ ಹಾಕಿದ್ರೆ ಇದು ಕೆಲಸ ಆಕತ್ರಿ ಅಂತ ಹೇಳಿದ್ರು. ಈ ಆಕಳಗಳನ್ನ ಏನಾದ್ರೂ ಮಾಡಬೇಕು ಅಂತೇಳಿ ಬೀದ್ಯಾಗ ನರಳಾಡ್ತವ, ಬನಟ್ಟ್ಯಾಗ 50, ರಬಕವ್ಯಾಗ 50, ಇವನ್ನೆಲ್ಲಾ ಹಿಡಿದು ಒಂದು ಗೋಶಾಲೆ ಮಾಡಣ್ರಿ ಅಜ್ಜಾರ ಅಂತ ಬಂದ್ರು. ನಾವಂದ್ವಿ ಅದಕ್ಕೆ ಬಹಳ ದೊಡ್ಡ ಶಕ್ತಿ ಬೇಕು, ಹಣಕಾಸಿನ ನೆರವು ಬೇಕು, ನಾವೊಬ್ರ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಮತ್ ಅದಕ್ಕೆ ಅದರದೇ ಆದ ಜಾಗ, ಶೆಡ್ಡು, ಮೇವು, ನೋಡ್ಕೊಳ್ಳೋರು, ಅವರಿಗೆ ಪಗಾರ ವ್ಯವಸ್ಥೆ, ಇವು ಬಹಳ ಅದಾವ. ಅದಕ್ಕೆ ನಾವೆಲ್ಲರೂ ಕೂಡಿ ಶಾಸಕರಿಗೆ ಒಂದ್ ತಿಳಿಸೋಣ ಅಂತ ಹೇಳಿದ್ದೆವು. ಆ ಪ್ರಕಾರ ಹಿರಿಯರನ್ನ 4 ಮಂದಿ ಕರೆದು ಮಾತಾಡಿದೆವು. ಸಂತೋಷ್ ಅದಾನನ್ರಿ, ಒಳಗ್ ಕರೀರಿ. ಸಂತೋಷ್ ಆಲ್ಗೂರ್ ಒಳಗ್ ಬರ್ಲಿ. ಏನಪ್ಪಾ ಅಂತಂದ್ರೆ ನಾವು ಮಾಡಿದ ಪ್ರಯತ್ನ ಹೇಳಬೇಕು. ಅವ್ರು ಏನೇನ್ ಮಾಡ್ಯಾರೋ ಮಾಡ್ಲಿ. 4 ಜನ ನಾವು ಹಿರಿಯರಿಗೆ ಹೇಳಿದೆವು, ಒಂದು ಒಳ್ಳೆ ಗೋಶಾಲೆ ಆಗ್ಬೇಕು ನೋಡ್ರಿ ಅಂತ. ಅವಾಗ ಏನಾಯ್ತು ಅಂತಂದ್ರೆ, ಶಾಸಕರು ಆ ಗೋಶಾಲೆಗೆ ಒಂದು ತಾಲೂಕಾ ವತಿಯಿಂದ ಒಂದು ಗೋಶಾಲೆ ಆಗ್ಬೇಕು ಅಂತೇಳಿ ಅದ. ಆದ್ರೆ ಅದನ್ನ ಏನ್ ಮಾಡ್ಯಾರ ಅಂತಂದ್ರೆ ಬಹಳ ದೂರ ಹಾಕ್ಯಾರ. ಹನಗಂಡಿ ಏರಿಯಾಕ ಆ ಒಂದು ಗೋಶಾಲೆಗೆ ಜಾಗ ನಿಗದಿ ಮಾಡ್ಯಾರ. ಅಲ್ಲಿ ಹೋಗಿ ನಾವು ಎಲ್ಲಾ ಆಕಳಗಳನ್ನ ತಗೊಂಡೋಗಿ ಬಿಟ್ರೆ ಅಲ್ಲಿ ನಿಲ್ಲವ್ರು ಯಾರು, ನೋಡವ್ರು ಯಾರು, ಅವುಗಳಿಗೆ ಉಪಚಾರ ಮಾಡೋರು ಯಾರು ಅನ್ನುವಂತ ಒಂದು ಚಿಂತೆ ಅದ. ಅದಕ್ಕೆ ಜಾಗ ಬದಲಿ ಮಾಡಿಕೊಟ್ಟು ಮದನಮಟ್ಟಿ ಗುಡ್ಡದಾಗ ಆ ಒಂದು ಗೋಶಾಲೆ ಆದ್ರೆ ಬಾಳ್ ಚಲೋ ಆಕತ್ರಿ ಅಜ್ಜವ್ರ ಅಂತ 4 ಮಂದಿ ನಮಗ ತಿಳಿಸಿದ್ರು. ಅದಕ್ಕೆ ಮಹಿಳಾ ಮಂಡಳದವರು ಬಂದು ಹೇಳ್ಯಾರ. ಅನೇಕ ಜನ ಹಿರಿಯರ ಜೋಡಿ ಮಾತಾಡಿದಾಗೂ ಕೂಡ ಗೋಶಾಲೆಗೆ ನಿಗದಿ ಮಾಡಿದ ಜಾಗ ದೂರ ಆಗೋದ್ರಿಂದ, ಹನಗಂಡಿ ಭಾಗಕ್ಕೆ ಬರೋದ್ರಿಂದ ಆ ಜಾಗ ಏನ ಮದನಮಟ್ಟಿ ಜಾಗ ಕೊಟ್ರೆ, ಮದನಮಟ್ಟಿ ಗುಡ್ಡದಾಗ ಕೊಟ್ರೆ ಚಲೋ ಆಕತಿ ಅನ್ನುವಂತ ಅಭಿಪ್ರಾಯವನ್ನ ಎಲ್ಲರೂ ಕೂಡ ಮಾತನಾಡಿರತಕ್ಕಂತಹದ್ದು. ನಮ್ಮ ಸಂತೋಷ ಮಾಡಿದ ಕಾರ್ಯ ಬಹಳ ದೊಡ್ಡದ್ರಿ. ಹಾಗಾಗಿ ಇದುವರೆಗೂ ನಾವು ಹೇಳ್ತಾ ಬಂದದ್ದು. ಹಾಗಾಗಿ ಆ ಎಲ್ಲ ಯುವಕರು ಕೂಡಿಕೊಂಡು ನಾವು ಬರ್ತೀವಿ, ನೀವು ಯಾರ್ಯಾರು ಬರ್ತೀರಿ ಬರ್ರಿ, ಎಲ್ಲರೂ ಕೂಡಿ ಶಾಸಕರಿಗೆ ಒಂದು ಭೇಟಿ ಮಾಡಿ ಅಥವಾ ನಾವಿದ್ದಲ್ಲಿ ಅವರನ್ನ ಕರೆಸಿ ಒಳ್ಳೆ ಗೋಶಾಲೆಯನ್ನ ಮಾಡುವ ಪ್ರಯತ್ನವನ್ನ ಮಾಡಿ, ಸರ್ಕಾರ ಅದಕ್ಕೆ ಏನೆಲ್ಲ ನೆರವು ಕೊಡ್ತದೆ, ಅದಕ್ಕೆ ತಾಲೂಕಾ ಆಡಳಿತ ವತಿಯಿಂದ ಒಂದು ಗೋಶಾಲೆ ಆಗುದಾದ್ರೆ ಅದು ನಮ್ಮ ಸಮೀಪ ಮದನಮಟ್ಟಿ ಗುಡ್ಡದಾಗ ಆಗಲಿ ಅಂತ ಒಂದು ವಿಚಾರ ತಿಳಿಸೋಣ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ, ಸರ್ಕಾರ ಇಬ್ಬರಿಗೆ 4 ಮಂದಿಗೆ ಎಷ್ಟು ದನಗಳದಾವಲ್ಲ ಅಷ್ಟು ಸಿಬ್ಬಂದಿ ಬೇಕು. ಆ ಸಿಬ್ಬಂದಿಗೆ ಸರ್ಕಾರವೇ ನೆರವು ಮಾಡ್ಬೇಕು. ಹಣಕಾಸಿನ ನೆರವ, ಮೇವಿನ ವ್ಯವಸ್ಥಾ, ನೀರಿನ ವ್ಯವಸ್ಥಾ, ಶೆಡ್ಡಿನ ವ್ಯವಸ್ಥಾ, ಔಷಧಿಯ ವ್ಯವಸ್ಥಾ, ಡಾಕ್ಟರ್ ವ್ಯವಸ್ಥಾ, ಇದನ್ನ ಸರ್ಕಾರವೇ ಮಾಡುವಂತದ್ದಿದೆ. ಆ ಒಂದು ಯೋಜನೆಯನ್ನ ನಾವೆಲ್ಲರೂ ತಿಳ್ಕೊಂಡು ಆ ಕೆಲಸವನ್ನ ಮಾಡೋಣ. ಬೀದಿ ಬೀದಿ ಒಳಗೆ ತೊಂದರೆ ಪಡ್ತಕ್ಕಂತ ದನಕರಗಳಿಗೆ ಒಂದು ಒಳ್ಳೆ ವ್ಯವಸ್ಥೆ ಆಗುವಂಗ್ ಮಾಡೋಣ ಅನ್ನುವಂತ ಮಾತನ್ನ ಹೇಳ್ತಾ, ನಿಜವಾದ ದೇವರಂದ್ರ ಅವರೇ, ಮೂಕ ಪ್ರಾಣಿಗಳೇ ನಿಜವಾದ ದೇವರು. ಅದಕ್ಕೆ ನಾವೆಲ್ಲ ದೇವರು ಅಂತ ಕಾಣುವ ಅವುಗಳನ್ನ ಜೋಪಾನ ಮಾಡೋಣ ಅಂತ ಹೇಳ್ತಾ, ನಮಗೂ ನಿಮಗೂ ಮಾಡಕ್ ಆಗಲಾರದ ಕೆಲಸವನ್ನ ನಮ್ಮ ಸಂತೋಷ್ ಆಲ್ಗೂರ್ ಅವರ ಗೋಸೇವಾ ಟೀಮ್ ಮಾಡಿದ ಅನ್ನೋದಕ್ಕೆ ಅವರಿಗೆಲ್ಲ ನಾವು ಸತ್ಕರಿಸೋಣ, ಶುಭವನ್ನ ಕೋರೋಣ ಅನ್ನುವಂತ ಮಾತನ್ನ ಹೇಳ್ತಾ, ಮತ್ತೆ ನಾವು ನಮ್ಮ ಆಶ್ರಮದ ವತಿಯಿಂದ, ಬ್ರಹ್ಮಾನಂದ ಆಶ್ರಮದ ವತಿಯಿಂದ ಅವರಿಗೆ ನಂತರದಲ್ಲಿ ಈಗ ಸತ್ಕಾರಟ ಮಾಡ್ತೇವೆ. ಮತ್ ಬರೀ ಎಲ್ಲರೂ ಸತ್ಕಾರ ಮಾಡೋದಟ್ಟ ಆಗಬಾರದು. ಮತ್ ಸತ್ಕಾರದಿಂದ ಅವ್ರ ಸೇವಾ ಮಾಡಕ್ ಶಕ್ತಿ ಬೇಕಲ್ಲ. ಅದಕ್ಕೆ ಆಶ್ರಮದ ವತಿಯಿಂದ ಅವರ ಗೋ ಸೇವಾ ಟೀಮಿಗೆ 5,000 ರೂಪಾಯಿಗಳನ್ನ ನಾವೀಗ ಕೊಟ್ಟು ನಮ್ಮ ಸಂತೋಷ್ ಆಲ್ಗೂರು ಮಾಡುವ ಸೇವೆ ಅದು ಚೆನ್ನಾಗಿ ಆಗ್ಲಿ ಎನ್ನುವಂತ ಹಾರೈಕೆಯನ್ನು ಮಾಡಿ, ಮತ್ತು ಒಳ್ಳೆ ಗೋಶಾಲೆ ಆಗ್ಲಿಕ್ಕೆ ನಾವು ನೀವು ಕೂಡಿ ಪ್ರಯತ್ನ ಮಾಡೋಣ ಅನ್ನುವಂತ ಮಾತನ್ನ ತಿಳಿಸಿ, ಈಗ ಕವಿ ಶೆಟ್ಟಿ ಸರ್ ಅವರಿಗೆ 2 ಮಾತು ಹೇಳಿ ಸತ್ಕರಿಸಬೇಕು ಅಂತ ಕೇಳ್ತೀವಿ.